ಸೊ ನಾನು ಮೊದಲನೇ ಪ್ರಶ್ನೆ ಕೇಳ್ತಿರುವಂಥದ್ದು ತೇಜಸ್ವಿ ಸೂರ್ಯನಿಗೆ ಅಥವಾ ಇವರ ಈ ಸಂಸದರಿಗೆ ಯಾವ ರೀತಿಯ ಒಂದು ಅರ್ಹತೆ ಇದೆ ಮಾತನಾಡೋದಕ್ಕೆ, ಕನಿಷ್ಠ ಒಂದು ತಯಾರಿ ಮಾಡಿಕೊಂಡು NEP ಅಂದರೆ ಏನು, NEP ಉದ್ದೇಶ ಏನಾಗಿತ್ತು, NEP ಶಿಕ್ಷಣ ನೀತಿಗಳು ಯಾವ ರೀತಿ ಆಗಿದ್ದಾವೆ, ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಮೊದಲನೇ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ, ಎರಡನೇ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ, ಎರಡನೇ ಶಿಕ್ಷಣ ನೀತಿ ತಿದ್ದುಪಡಿ ಆದಂಥ 1992ರ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ ಅಂದರೆ ಒಂದು ತೌಲನಿಕವಾಗಿ ನೋಡಿಕೊಂಡು ಅದರ ಪ್ರಕಾರ ಮಾತನಾಡಿದ್ರೆ ಒಂದು ಪರವಾಗಿಲ್ಲಪ್ಪ, ಈ ವ್ಯಕ್ತಿ ಈ ಸಂಸದರು ಒಂದು ಕನಿಷ್ಠ ಒಂದು ವಿಷಯ ಆಧಾರಿತ ಮಾತಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಆದರೆ ನೀವು ಇಡೀ ಅವರ ಮಾತಿನ ಒಂದು ಹಾವಭಾವ ನೋಡಿ, 10% ವಿಷಯ ಇದೆ, 90% ಸುಳ್ಳನ್ನ ಸೇರಿಸಿ ಅದೇ ನಿಜ ಅನ್ಸೋ ತರ ಪ್ರಚಾರ ಅದೆಲ್ಲ RSS ಟ್ರೆಂಡ್. ಅದು ಸ್ನೇಹಿತರೆ ನಮಸ್ಕಾರ. ನೀವು ಗಮನಿಸ್ತಾ ಇದ್ದೀರಾ, ಪಾರ್ಲಿಮೆಂಟ್ ಅಲ್ಲಿ ಒಂದು ದೊಡ್ಡ ಚರ್ಚೆ ನಡೀತು ಕಳೆದ 2-3 ದಿನಗಳಲ್ಲಿ. ಯಾವ ವಿಷಯದ ಬಗ್ಗೆ ಅಂತ, ನೀಟ್ ಪೇಪರ್ ಲೀಕ್ ಏನಾಗಿತ್ತು ಆ ವಿಷಯದಲ್ಲಿ, ಹೊಸ ಒಂದು ಮಸೂದೆ ತರೋಕ್ಕೋಸ್ಕರ ದೊಡ್ಡ ಚರ್ಚೆ ನಡೀತು. ಅದು ಆಕ್ಚುಲಿ ನೀಟ್ ಪೇಪರ್ನ, ನೀಟ್ ಎಕ್ಸಾಮಿನೇಷನ್ ಅಥವಾ ಯಾವುದೇ ಎಕ್ಸಾಮಿನೇಷನ್ ಸಂಪೂರ್ಣವಾಗಿ ಬದಲಾವಣೆ ಮಾಡೋ ವಿಷಯನೂ ಅಲ್ಲ. ನೀಟ್ ಪೇಪರ್ ಲೀಕ್ ಆದಾಗ ಪನಿಷ್ಮೆಂಟ್ ನ ಮತ್ತಷ್ಟು ಜಾಸ್ತಿ ಮಾಡೋದು ಬಿಟ್ರೆ, ಇನ್ನವೇ ರಾಹುಲ್ ಗಾಂಧಿ ಅವರು ಹೇಳಿದಂಗೆ ನೀಟ್ ಪೇಪರ್ ಲೀಕ್ ಪನಿಷ್ಮೆಂಟ್ ಮಸೂದೆ ಅಂತ ಕರೀಬೇಕನ್ನೋ ಅನ್ನೋ ರೀತಿ ಚರ್ಚೆ ನಡೀತು. ಈ ರೀತಿ ಚರ್ಚೆ ನಡೆಯುವಾಗ ಅನೇಕ ವಿಷಯಗಳು ಅಲ್ಲಿ ಚರ್ಚೆಯಲ್ಲಿ ಬಂದವು. ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಆ ಚರ್ಚೆಗಳಲ್ಲಿ ಒಂದು ತೇಜಸ್ವಿ ಸೂರ್ಯ ಅವರು ಮಾತಾಡಿರ್ತಕ್ಕಂಥದ್ದು. ತೇಜಸ್ವಿ ಸೂರ್ಯ ಅವರು ಏನ್ ಮಾತಾಡ್ತಾರೆ, ಈ ನೀಟ್ ಪೇಪರ್ ಲೀಕ್ ಬಗ್ಗೆ ಮಾತಾಡ್ತಾ ಅವರೇನೇ ಒಪ್ಕೊಳ್ತಾರೆ ಏನು ಅಂತಂದ್ರೆ, ಈ ವಿದ್ಯಾರ್ಥಿಗಳ ನಂಬಿಕೆ ಏನಿತ್ತು ಅದಕ್ಕೆ ವಿಶ್ವಾಸಘಾತ ನಮ್ಮ ಸರ್ಕಾರದಿಂದ ಆಗಿದೆ ಅಂತ ಪರೋಕ್ಷವಾಗಿ ಒಪ್ಕೊಳ್ತಾರೆ. ಯಾಕೆಂದ್ರೆ ಪೇಪರ್ ಲೀಕ್ ಆದ್ರೆ ವಿದ್ಯಾರ್ಥಿಗಳ ವಿಶ್ವಾಸಕ್ಕೆ ಒಂದು ಧಕ್ಕೆ ಉಂಟು ಮಾಡ್ದಂಗೆ ಅಂತ ಹೇಳ್ತಾರೆ. ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ 100ಕ್ಕಿಂತ ಹೆಚ್ಚು ಬಾರಿ ಪೇಪರ್ ಲೀಕ್ ಆಗಿದ್ದಾವೆ ಅನ್ನೋದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ, ಯಾರಿಗೆ ಆದ್ರೂ ಅನ್ಸುತ್ತೆ ವಿಶ್ವಾಸಘಾತ ಹೆಚ್ಚು ಆಗಿದೆ ವಿದ್ಯಾರ್ಥಿಗಳಿಗೆ ಮೋದಿ ಅವರಿಂದ ಅಂತ. ಇರಲಿ, ತೇಜಸ್ವಿ ಸೂರ್ಯ ಮುಂದುವರೆದು ಏನ್ ಹೇಳ್ತಾರೆ ಅಂತಂದ್ರೆ, ಇದು ಎಕ್ಸಾಮ್ ಸರಿ ಮಾಡೋದ್ರಿಂದ ಮಾತ್ರ ಸರಿಯಾಗೋ ಸಮಸ್ಯೆ ಅಲ್ಲ, ಇಡೀ ಎಜುಕೇಶನ್ ಸಿಸ್ಟಮ್ನೇ ಚೇಂಜ್ ಮಾಡಬೇಕು. ಇಡೀ ಎಜುಕೇಶನ್ ಸಿಸ್ಟಮ್ನೇ ಚೇಂಜ್ ಮಾಡೋದ್ರಿಂದ ಮಾತ್ರ ಈ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹಾರ ಆಗೋದಷ್ಟೇ ಅಲ್ಲ, ಇಡೀ ದೇಶಕ್ಕೂ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗುತ್ತೆ. ನಮ್ಮ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಏನಿದೆ, ಮೋದಿ ಸರ್ಕಾರ 2020ರಲ್ಲಿ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತಂತೂ ಅದು ಒಂದು ಸಮಗ್ರವಾದ ಪಾಲಿಸಿ ಆಗಿದೆ. ಈ ಸಮಗ್ರವಾದ ಪಾಲಿಸಿ ಭಾರತದ ಎಜುಕೇಶನ್ ಸಿಸ್ಟಮ್ನೇ ರೆವಲ್ಯೂಷನೈಸ್ ಮಾಡಿಬಿಟ್ಟಿದೆ ಅಂತ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ರು. ಸೊ ಹಾಗಾಗಿ ನಾವು ಈ ಚರ್ಚೆ ತೇಜಸ್ವಿ ಸೂರ್ಯ ಮಾತನ್ನು ಕೇಳಿದಾಗ ನಮಗನ್ಸಿದ್ದು ಏನಂತಂದ್ರೆ, NEP ಅನ್ನೋದು 2020ರಲ್ಲಿ ಯಾವಾಗ ಜಾರಿಯಾಯ್ತಾ ಬಂತು, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ 2020 ಏನ್ ಕೇಂದ್ರ ಸರ್ಕಾರ ಅದನ್ನ ಪಾಸ್ ಮಾಡಿದ ತಕ್ಷಣ ಜಾರಿ ಆಯ್ತು. ಈ ಒಂದು ಸಮಯದಲ್ಲಿ ನಮ್ಮ ರಾಜ್ಯದ ಅನೇಕ ಶಿಕ್ಷಣ ತಜ್ಞರು ಈ ವಿಷಯದ ಬಗ್ಗೆ ಮಾತಾಡಿದ್ರು, ಕೆಲಸ ಮಾಡಿದ್ರು, ಕೆಲವು ಅದ್ರಲ್ಲಿ ಇರ್ತಕ್ಕಂಥ ಓರೆಕೋರೆಗಳನ್ನ ಎತ್ತಿ ತೋರಿಸಿದ್ರು. ಇದೆಲ್ಲ ಇರೋದ್ರಿಂದ ನಾವು ಮತ್ತು NEP ಜಾರಿಯಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಪಾಸ್ ಆಗಿ ಆ ಮಸೂದೆ ಪಾಸ್ ಆಗಿ 6 ವರ್ಷ ಆಗಿರೋದ್ರಿಂದ, ಮತ್ತು ತೇಜಸ್ವಿ ಸೂರ್ಯ ಈ NEP ಅನ್ನೋದು ಇಡೀ ಎಜುಕೇಶನ್ ಸಿಸ್ಟಮ್ ರೆವಲ್ಯೂಷನೈಸ್ ಮಾಡಿಬಿಟ್ಟಿದೆ, ಮತ್ತೆ ಎಜುಕೇಶನ್ ಸಿಸ್ಟಮ್ ಇರೋ ಎಲ್ಲ ಪ್ರಾಬ್ಲಮ್ ಇದನ್ನ ಸಾಲ್ವ್ ಆಗುತ್ತೆ, ಬಹುತೇಕ ಆಗಿದೆ ಅಂತ ಹೇಳಿದ ಮಾತೇನಿದೆ. ಇದರ ಹಿನ್ನೆಲೆ ಒಳಗಡೆ ನಾವು NEP ಅಂತೇನಿದೆ ಅದು ತೇಜಸ್ವಿ ಸೂರ್ಯ ಹೇಳ್ತಾ ಇರೋದು, NEP ಬಗ್ಗೆ ಏನ್ ಹೇಳಿದ್ರು ಅದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ. ನಮ್ಮ ಜೊತೆ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ NEP ಬಗ್ಗೆ ಅತ್ಯಂತ ಆಳವಾಗಿ ಕೆಲಸ ಮಾಡಿರ್ತಕ್ಕಂಥ ಮತ್ತು ಹಲವಾರು ವರ್ಷಗಳಿಂದ ಸಮಾನ ಶಿಕ್ಷಣಕ್ಕಾಗಿ ಜನಾಂದೋಲನ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಸಮಾನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಕೆಲಸ ಮಾಡಿರ್ತಕ್ಕಂಥ ಶಿಕ್ಷಣ ತಜ್ಞ ಶ್ರೀಪಾದ್ ಭಟ್ ಅವರು ಇರ್ತಾರೆ. ಸರ್, ಈ ಚರ್ಚೆಗೆ ಸ್ವಾಗತ. ಮೊದಲನೇದಾಗಿ ತೇಜಸ್ವಿ ಸೂರ್ಯ ಅವರು ಅತ್ಯಂತ ಕಾನ್ಫಿಡೆನ್ಸ್ ಇಂದ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ಬದಲಾವಣೆ ಆಗ್ಬೇಕಾಗಿರೋದು ಇಡೀ ಎಜುಕೇಶನ್ ಸಿಸ್ಟಮ್ನಲ್ಲಿ. NEP ಅಂತಂದ್ರೆ ಮೋದಿ ಸರ್ಕಾರ ತಂದ್ರೆ NEP ಇಂದ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ರೆವಲ್ಯೂಷನೈಸ್ ಆಗಿ ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ಎಜುಕೇಶನ್ ಸಿಸ್ಟಮ್ ಪ್ರಾಬ್ಲಮ್ಗಳ ಸಾಲ್ವ್ ಆಗ್ಬಿಟ್ಟಿದೆ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಹಿಂಗಿರುವಾಗ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಈ NEP ಅಂದ್ರೆ ನಿಜವಾಗ್ಲೂ ಏನು, ಮತ್ತೆ NEP ಅನ್ನೋದು ಏನ್ ತಂದಾಗ್ಲೂ ಹೇಳ್ಕೊಂಡ್ರು, ಇದು ಭಾರತದ ಈಗಿನ ಪರಿಸ್ಥಿತಿ ಏನಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿನಲ್ಲಿ ಈ ಪರಿಸ್ಥಿತಿಗೆ ಪೂರಕವಾಗಿದೆಯಾ ಅಂತಂದ್ರೆ, ಎಜುಕೇಶನ್ ಅಂತಕ್ಕಂಥದ್ದು ಯಾವುದೇ ಒಂದು ದೇಶದ ಅಥವಾ ಜಗತ್ತಿನ ಸಮಗ್ರ ಅಭಿವೃದ್ಧಿ ಸರಿಯಾದ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಎಜುಕೇಶನ್ ಸರಿಯಾಗಿದ್ದಾಗ ಆಗುತ್ತೆ. ಸೊ ಹಾಗಾಗಿ NEP ಅಂದ್ರೆ ಏನು ನಿಜವಾಗ್ಲೂ, ಮತ್ತು ಇದು ಭಾರತದ ಪರಿಸ್ಥಿತಿಗೆ ಪೂರಕವಾಗಿತ್ತ? ಮೊದಲನೇದಾಗಿ ನಿಮ್ಮ ಪ್ರಶ್ನೆ, ಇವತ್ತಿನ ಚರ್ಚೆ ಕೂಡ ಬಹಳ ಮುಖ್ಯ. ಅದು ಮೊದಲನೇದಾಗಿ ಸುಮ್ಮನೆ ಅಬ್ಸರ್ವ್ ಮಾಡಿ,
ಈ ತೇಜಸ್ವಿ ಸೂರ್ಯನ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದ ಮಾತಿನ ಹಿನ್ನೆಲೆಯಲ್ಲಿ NEP ಮಾತಾಡ್ತಾ ಇದ್ದೀವಿ ಅಂದಾಗ ಪ್ರತಿ ಸಂದರ್ಭದಲ್ಲೂ ಲೋಕಸಭೆ 2024ರ ಚುನಾವಣೆ ನಂತರದಲ್ಲಿ ಇದು ಮೂರನೇ ವರ್ಷ ಅದೇ 2ನೇ ವರ್ಷ. ಪ್ರತಿ ಸಂದರ್ಭದಲ್ಲೂ ತೇಜಸ್ವಿ ಸೂರ್ಯಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಾತನಾಡ ಸಿಗ್ತಾ ಇದೆ. ಕರ್ನಾಟಕದಿಂದ ಬೆಂಗಳೂರು ಸೆಂಟ್ರಲ್ನಿಂದ PC ಮೋಹನ್ ಅವರು ಸಂಸದರಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಸುಧಾಕರ್ ಇದ್ದಾರೆ, ಬೆಂಗಳೂರು ಗ್ರಾಮಾಂತರದಿಂದ ಮಂಜುನಾಥ್ ಇದ್ದಾರೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನಾನು ಹೇಳ್ತಿರೋದೇನು ಅಂತಂದರೆ ಅಲ್ಲೊಂದು ರಾಜಕಾರಣ ನಡೆಯುತ್ತೆ, ಯಾರು ಮಾತಾಡಬೇಕು. ಈ ತೇಜಸ್ವಿ ಸೂರ್ಯ ಒಂದು ಬಂದಿರೋ ಹಿನ್ನೆಲೆ ನೋಡಿ, ಒಂದು ಬ್ರಾಹ್ಮಣ ಜಾತಿಯಿಂದ ಬಂದಿರುವಂಥದ್ದು. ಅವರ ಚಿಕ್ಕಪ್ಪ ಬಸವನಗುಡಿ MLA ಮತ್ತು ವೆರಿ ಕ್ಲೋಸ್ ಟು RSS. ಇವರಿಗೆ ಅವಕಾಶ ಎಷ್ಟು ಸಣ್ಣ ವಯಸ್ಸಲ್ಲೇ ಸಿಕ್ತು. ಸ್ವತಃ ತೇಜಸ್ವಿ ಸೂರ್ಯನೇ RSS ಅಲ್ಲಿ ಇದ್ದಂಥವ್ರು. ಒಂದು ಕಾನ್ವೆಂಟ್ ಶಿಕ್ಷಣ ಸಿಕ್ಕಿದೆ. ಇವರಿಗೆ ಅವಕಾಶಗಳು ಯಾವ ಥರ ಸಿಗ್ತಾ ಇದ್ದಾವೆ? ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದರೆ ತೇಜಸ್ವಿ ಸೂರ್ಯನ ಒಂದು ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಾನ್ವೆಂಟ್ ಇಂಗ್ಲಿಷ್ ಅವ್ರಿಗೆ ಹೆಚ್ಚಿನ ಸಮಯದಲ್ಲಿ ಅಂದ್ರೆ ಅನೇಕ ಸೀನಿಯರ್ಗಳಿಗಿಂತ ಹೆಚ್ಚಿನ ಸಮಯ ನೀವು ಹೇಳ್ತಿದ್ದೀರಾ, ಅವ್ನು 35 ನಿಮಿಷ ಕೊಟ್ಟಿದ್ರು. ಪ್ರಹ್ಲಾದ್ ಜೋಶಿನೇ ಮುಂದೆ ಬಂದ್ಬಿಟ್ಟು ಅವರೇ ಮಾತಾಡೋದು. ಈ ಒಂದು ಚರ್ಚೆ ನಡೆಯುವಾಗ 2 ಸರಿ ಸ್ಪೀಕರ್ ಟೈಮ್ ಆಯ್ತು ಅಂತ ಹೇಳಿ 2ನೇ ಸರಿ ಹೇಳಿದಾಗ ಸ್ವತಃ ಪ್ರಹ್ಲಾದ್ ಜೋಶಿ ಎದ್ದು ನಿಂತ್ಕೊಂಡು ಇನ್ನು ಸ್ವಲ್ಪ ಟೈಮ್ ಕೊಡಿ ಅಂತ ಸ್ಪೀಕರ್ ಹೇಳಿದ್ರು. ಸ್ಪೀಕರ್ ಕೊಟ್ಟರು ಟೈಮ್ನ. ಇದು ರಿಯಾಲಿಟಿ. ಅಂದ್ರೆ ಒಂದು ಬಿಲ್ಡ್ ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯನಿಗೆ ಒಂದು ಅರ್ಹತೆ ಇದೆ, ಯೋಗ್ಯತೆ ಇದೆ ಅಂತ ಹೇಳಿ. ಸೊ ನಾನು ಮೊದಲನೇ ಪ್ರಶ್ನೆ ಕೇಳ್ತಿರುವಂಥದ್ದು, ತೇಜಸ್ವಿ ಸೂರ್ಯನಿಗೆ ಅಥವಾ ಇವರ ಈ ಸಂಸದರಿಗೆ ಯಾವ ರೀತಿಯ ಒಂದು ಅರ್ಹತೆ ಇದೆ ಮಾತನಾಡೋದಕ್ಕೆ? ಅಂದ್ರೆ ಅರ್ಥ ಯಾವ MP ಯಾವ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ಅವರು ತಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಬೇಕು, ಶಿಕ್ಷಣದ ಬಗ್ಗೆ ಮಾತಾಡಬೇಕು, ಕೃಷಿ ಬಗ್ಗೆ ಮಾತಾಡಬೇಕು. ಕನಿಷ್ಠ ಒಂದು ತಯಾರಿ ಮಾಡಿಕೊಂಡು NEP ಅಂದರೆ ಏನು, NEP ಉದ್ದೇಶ ಏನಾಗಿತ್ತು, NEP ಶಿಕ್ಷಣ ನೀತಿಗಳು ಯಾವ ರೀತಿ ಆಗಿದ್ದಾವೆ, ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಮೊದಲನೇ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ, 2ನೇ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ, 2ನೇ ಶಿಕ್ಷಣ ನೀತಿ ತಿದ್ದುಪಡಿ ಆದಂಥ 1992ರ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ. ಅಂದರೆ ಒಂದು ತೌಲನಿಕವಾಗಿ ನೋಡ್ಕೊಂಡು ಅದರ ಪ್ರಕಾರ ಮಾತನಾಡಿದ್ರೆ ಒಂದು ಪರವಾಗಿಲ್ಲಪ್ಪ, ಈ ವ್ಯಕ್ತಿ ಈ ಸಂಸದರು ಒಂದು ಕನಿಷ್ಠ ಒಂದು ವಿಷಯ ಆಧಾರಿತ ಮಾತಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಆದರೆ ನೀವು ಇಡೀ ಅವರ ಮಾತಿನ ಒಂದು ಹಾವಭಾವ ನೋಡಿ, ಕೈ ಆಡಿಸೋದು, ತೋಳಾಡಿಸೋದು, ಗಟ್ಟಿ ದನಿಯಲ್ಲಿ ಮಾತಂದರೆ ಈ RSS ಬಗ್ಗೆ ಟೀಕೆ ಮಾಡ್ತಿರೋದು ಒಂದು ಐಡಿಯಾಲಜಿಕಲ್ ಬೇಸಲ್ಲಿ ಟೀಕೆ ಮಾಡ್ತೀವಿ. ಅದು ಬಿಟ್ಬೇಡ. ಬಲಪಂಚರು ಅಧಿಕಾರಕ್ಕೆ ಬರಬೇಕಾಗಿದ್ರೆ ಬರ್ತಾರೆ, ಎಡಪಂಚರು ಬರ್ತಾರೋ, ಮಧ್ಯಪಂಚರು ಬರ್ತಾರೆ, ಪ್ರಶ್ನೆ ಅದಲ್ಲ. ಕನಿಷ್ಠ ಒಂದು ವಿಶ್ವಾಸ ಇರುವಂತಹ, ಕ್ರೆಡಿಬಿಲಿಟಿ ಇರುವಂತಹ, ಕನಿಷ್ಠ ಜನರು ಮೆಚ್ಚದಿದ್ರು ಪರವಾಗಿಲ್ಲ, ತೇಜಸ್ವಿ ಸೂರ್ಯ ಏನೋ ಮಾತಾಡ್ತಿದಾರಪ್ಪ, ಅವ್ರ ಮಾತು ಕೇಳ್ಕೋಣ ಅನ್ನುವಂತಹದ್ದಾದ್ರೂ ಒಂದು ವ್ಯಕ್ತಿತ್ವ ಇರಬೇಕಾಗುತ್ತೆ. ಆ ಥರದ ವ್ಯಕ್ತಿತ್ವ ಅವರಲ್ಲಿ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ಅದನ್ನ ಅಬ್ಸರ್ವ್ ಮಾಡಿ ಅನೇಕ ಉದಾಹರಣೆಗಳನ್ನು ನೋಡಿದ್ದೀವಿ. 10% ವಿಷಯ ಇದೆ, 90% ಸುಳ್ಳನ್ನ ಸೇರಿಸಿ ಅದೇ ನಿಜ ಅನ್ಸೋ ತರ ಪ್ರಚಾರ ಮಾಡುವಂಥದ್ದು. ಅದೆಲ್ಲ RSS ಟ್ರೆಂಡ್. ಅದು ಆ ಥರ ಜೋರಾಗಿ ಅದು ಅಂದ್ರೆ ಇಡೀ ಲೋಕಸಭೆ ಚರ್ಚೆಯನ್ನ ಚುನಾವಣಾ ಪ್ರಚಾರದ ಒಂದು ವೇದಿಕೆಯ ಇದಕ್ಕೆ ಮುಖ್ಯ ಇದಕ್ಕೆ ಒಂದು ಮೇಲ್ಪಂಕ್ತಿ ಹಾಕಿದ್ದು ನಮ್ಮ ಪ್ರಧಾನಮಂತ್ರಿಗಳಂತ ಮೋದಿಯವರು. ಕಳೆದ 12 ವರ್ಷಗಳಲ್ಲಿ ಮೋದಿಯವರು ಲೋಕಸಭೆಯಲ್ಲಿ ಮಾತಾಡಿದ್ದು, ರಾಜ್ಯಸಭೆಯಲ್ಲಿ ಮಾತಾಡಿದ್ದು ನೋಡಿದ್ರೆ ಅದು ಒಂದು ಚುನಾವಣಾ ಪ್ರಚಾರದ ಭಾಷೆ ತರ ಇರ್ತಾವೆ. ಬಜೆಟ್ನ ಉದ್ದೇಶಿಸಿ ಆಗಲಿ ಅಥವಾ ಮಸೂದೆ ಉದ್ದೇಶಿಸಿ ಯಾವತ್ತೂ ಮಾತಾಡಿದವರು ಕಾಂಗ್ರೆಸ್ನ ಟೀಕೆ ಮಾಡೋದು, ಅದನ್ನೇ ಇವರು ಅನುಸರಿಸ್ತಾ ಇದ್ದಾರೆ. ಕಡೆಗೆ ತನಗೆ ವಿದ್ಯಾರ್ಥಿಗಳ ಬಗ್ಗೆ, ಜೆನ್ಸಿಗಳ ಬಗ್ಗೆ ಸಖತ್ ಕಾಳಜಿ ಇದೆ ಅಂತ ಮಧ್ಯರಾತ್ರಿ ಒಂದು ವಿಡಿಯೋ ಮಾಡಿದಂತ ಮೋದಿ, ಮತ್ತೆ ನಿಮಗೋಸ್ಕರ ಈ ಮಸೂದೆ ತರ್ತಾ ಇದ್ದೀನಿ ಅಂತ ಹೇಳಿದಂತ ಮೋದಿ ಆ ಮಸೂದೆ ಚರ್ಚೆಯಲ್ಲಿ ಇರಲೇ ಇಲ್ಲ. ಈ ತೇಜಸ್ವಿ ಸೂರ್ಯ ಇದನ್ನು ಅವಕಾಶ ಸಿಕ್ಕಿದೆ ಬಿಕಾಸ್ ಆಫ್ ಇಸ್ ಕ್ಯಾಸ್ಟ್, ಜಾತಿಯ ಕಾರಣಕ್ಕೆ ಮತ್ತು RSS ಕಾರಣಕ್ಕೆ ಸಿಕ್ಕಿದೆ. ಆ ಕಾರಣಕ್ಕೆ ಸಿಕ್ಕಾಗ ಇವರು ಸ್ಪೀಕರ್ ಅಬ್ಸರ್ವ್ ಮಾಡಿ, ರಾಹುಲ್ ಗಾಂಧಿ ಅವರಿಗೆ ನೀವು ವಿಧೇಯಕದ ಬಗ್ಗೆ ಮಾತಾಡಿ ಬ್ಯಾರಿಗೆ ಶಿಫ್ಟ್ ಆಗಬೇಡ ಅಂತ ಹೇಳ್ತಾ ಇದ್ರು. ಇವರು ಎಲ್ಲಿ ವಿಧೇಯಕದ ಬಗ್ಗೆ ಮಾತಾಡಿದ್ದಾರೆ? ಈ ನೀಟ್ ವಿಧೇಯಕದ ಬಗ್ಗೆ ಮಾತಾಡಬೇಕಾಗಿತ್ತು ಅನ್ನೋದಾದ್ರೆ ಇವರು ಅದಕ್ಕಿಂತ ಮುಂಚೆ 2024 ನಂತರ ರಾಧಾಕೃಷ್ಣ ಸಮಿತಿ ಬಗ್ಗೆ ಹೇಳ್ಬೇಕಾಗಿತ್ತು. ರಾಧಾಕೃಷ್ಣ ಸಮಿತಿ ಏನು ಅದನ್ನ ಇಂಪ್ಲಿಮೆಂಟ್ ಆಗಿದೆಯಾ? ನನ್ನ ಪ್ರಶ್ನೆ ಇರುವಂತದ್ದು, ಯಾವ ವಿಷಯದ ಬಗ್ಗೆ ಇವ್ರು ಮಾತಾಡ್ತಿದ್ದಾರೆ, NEP ವಿಷಯ ಏನಿತ್ತು ಅಂತಂದ್ರೆ 35 ನಿಮಿಷದ ಮಾತಲ್ಲಿ ತೇಜಸ್ವಿ ಸೂರ್ಯ ಕನಿಷ್ಠ 3-4 ನಿಮಿಷನೂ ಮಾತಾಡ್ದಂಗಿಲ್ಲ ಈ ಮಸೂದೆ ಬಗ್ಗೆ. ಅದೇ ನೀವ್ ಹೇಳಿದ ರಾಹುಲ್ ಗಾಂಧಿ ಮಾತಾಡುವಾಗ ಮತ್ತೆ ವಿಧೇಯಕದ ಬಗ್ಗೆ ಇವು ಅಂದ್ರೆ ನಾನು ಯಾಕೆ ಇದನ್ನ ಆರಂಭದಲ್ಲಿ ಒಂದು ಮುನ್ನುಡಿಯಾಗಿ ಮಾತಾಡ್ತಿದ್ದೀನಿ ಅಂತಂದ್ರೆ, ಇವರು ಒಟ್ಟಾರೆ ಉದ್ದೇಶವೇ ವಿಶ್ವಾಸಾರ್ಹತೆ ಇಲ್ಲ. ಕಳೆದ 12 ವರ್ಷಗಳಲ್ಲಿ ಯಾವುದೇ BJP ಮುಖಂಡರ, ಸಂಸದರ, ಮಂತ್ರಿಗಳ ಮಾತು ವಿಶ್ವಾಸಾರ್ಹತೆ ಉಳಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡಿದ್ದು. ಸೊ ನಾವು ತೇಜಸ್ವಿ ಅವರ ಮಾತುಗಳ ರೆಫರೆನ್ಸ್ ಅಲ್ಲಿ NEP ಬಗ್ಗೆ ಚರ್ಚೆ ಮಾಡಬೇಕಾದಾಗ ಈ ಹಿನ್ನೆಲೆಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ವಿಶ್ವಾಸಾರ್ಹತೆ ಕಳೆದುಕೊಂಡಂಥವ್ರು, ದೇಶದ ಬಗ್ಗೆ ಕನಿಷ್ಠ ಜ್ಞಾನ ಇಲ್ದಿರುವಂಥವ್ರು, ಭವಿಷ್ಯದ ಬಗ್ಗೆ ಒಂದು ಭರವಸೆ ಕೊಡಲಾರದಂಥವ್ರನ್ನ
ಅಧಿಕಾರದಲ್ಲಿ ಇಟ್ಟುಕೊಂಡು ನಾವು ಮಾತಾಡ್ತಿದ್ದೀವಿ ಅನ್ನೋದರ ಹಿನ್ನೆಲೆಯಲ್ಲಿ ಇಷ್ಟನ್ನು ನಾವು ಪೀಠಿಕೆ ಹಾಕಬೇಕಾಗುತ್ತೆ. ಇದು ಮುಂದುವರೆದ ಭಾಗವಾಗಿ NEP ಬಗ್ಗೆ ಮಾತಾಡೋದಾದ್ರೆ, NEP ಅಂತ ಏನು ಬಂದಿದೆಯಲ್ಲ, ಇದು 1968ರಲ್ಲಿ ಮೊದಲ ಶಿಕ್ಷಣ ನೀತಿ ಬಂತು ಕೊಠಾರಿ ಆಯೋಗದ ಆಧಾರದಲ್ಲಿ. 1986ರಲ್ಲಿ ಎರಡನೇ ಶಿಕ್ಷಣ ನೀತಿ ಬಂತು. 1992ರಲ್ಲಿ ಅದರ ತಿದ್ದುಪಡಿಯಾಗಿ ಬಂತು. ನಂತರ 30 ವರ್ಷಗಳ ನಂತರ ಹೀಗೆ ಕಸ್ತೂರಿ ರಂಗನ್ ಸಮಿತಿ ರೆಕಮೆಂಡೇಶನ್ ಆಧಾರದಲ್ಲಿ ಇದು NEP ಅಂತ ಬಂದಿದೆ. ಈ ಯಾವುದೇ ಒಂದು ಶಿಕ್ಷಣ ನೀತಿ ಅಂತ ಬಂದಾಗ ಅದು ಕೇವಲ ಶಿಫಾರಸ್ ಮಾಡುತ್ತೋ ಅಥವಾ ಅದನ್ನ ಜಾರಿಗೊಳಿಸೋದಕ್ಕೆ ಒಂದಿಷ್ಟು ಏನಾದರೂ ಒಂದು ಮಾರ್ಗಸೂಚಿ ಕೊಡುತ್ತೋ ಅನ್ನೋದು ಕೂಡ ಬಹಳ ಮುಖ್ಯ. ಅದು ಇಲ್ಲದೆ ಕೊಠಾರಿ ಆಯೋಗ ಶಿಫಾರಸುಗಳನ್ನು ಮಾಡ್ತು, ಮಾರ್ಗಸೂಚಿಗಳನ್ನು ಕೊಡೋದು. ಬಟ್ ಈ ಕಸ್ತೂರಿ ರಂಗನ್ ವರದಿಯನ್ನು ಮೊದಲನೇ ಬಾರಿ ನೋಡೋದು ಅವತ್ತಿಂದ ಮಾತಾಡ್ತಾರೆ, ಒಂದು ಕೆಟ್ಟ PhD ಥಿಯರಿ ತರ ಇದೆ. ಕೆಟ್ಟ PhD ಅಂದ್ರೆ ಸುಮ್ಮನೆ ಒಂದು ಎಲ್ಲವನ್ನೂ ತಂದ್ಬಿಟ್ಟು ಅದರಲ್ಲಿ ತುರುಕ್ಬಿಟ್ಟು ಇದು ಶಿಕ್ಷಣ ನೀತಿ ಇರ್ಬೇಕು ಅಂತ ಹೇಳಿದ್ರು. ಈ ರೀತಿ ಇರಬೇಕು ಅಂತ ಶಿಫಾರಸು ಮಾಡಿದೆ, ಬಟ್ ಜಾರಿಗೊಳಿಸುವ ಬಗ್ಗೆ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಉದಾಹರಣೆಗೆ ಬಜೆಟ್ನ 6% GDPಯ 6% ಶಿಕ್ಷಣ ಕೊಡ್ಬೇಕಂತ ಕೊಟ್ಟಾರೆ 50 ವರ್ಷದ 60 ವರ್ಷದಿಂದ ಹೇಳಿರೋದನ್ನ ಈಗಲೂ ಹೇಳ್ತಾ ಇದೆ. ಇವಾಗ ಮೋದಿ ಸರ್ಕಾರದ ಈ ವರ್ಷದ ಬಜೆಟ್ ನೋಡಿ, ಇಡೀ ಶಿಕ್ಷಣಕ್ಕೆ 1,39,1.39 ಕೋಟಿ ಶಿಕ್ಷಣ ಕೊಟ್ಟಿದ್ದಾರೆ. ಅದ್ರಲ್ಲಿ ಹೈಯರ್ ಎಜುಕೇಶನ್ಗೆ 55,000 ಕೋಟಿ ಕೊಟ್ಟಿದ್ದಾರೆ, ಸ್ಕೂಲ್ ಎಜುಕೇಶನ್ಗೆ 83,000 ಕೋಟಿ ಕೊಟ್ಟಿದ್ದಾರೆ. ಈ ತೇಜಸ್ವಿ ಸೂರ್ಯ ಅಂತ ಒಬ್ಬ ಸಂಸದರು ಮಾತಾಡಬೇಕಾದ್ರೆ ಕೇವಲ 0.45% ಆಫ್ ದ GDP ಈ ಶಿಕ್ಷಣಕ್ಕೆ ಅಲೋಕೇಟ್ ಮಾಡ್ತಾ ಇದೆ ತನ್ನ ಸರ್ಕಾರ ಸತತವಾಗಿ 12 ವರ್ಷಗಳಿಂದ. ಈಗ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕಿಂತ ಇನ್ನೂ 90,000 ಕೋಟಿ ಕೊಟ್ಟಿದ್ರು, ಇನ್ನೂ ಕಡಿಮೆ ಕೊಡ್ತಾ ಇದ್ರು. ಅಂದ್ರೆ ಹೈಯರ್ ಎಜುಕೇಶನ್, ಈಗ ಹೈಯರ್ ಎಜುಕೇಶನ್ ಬಗ್ಗೆ ಮಾತಾಡಿದ್ರೆ ಕೇವಲ 55,000 ಕೋಟಿ ಕೊಟ್ಟಿದ್ರೆ ಬಜೆಟ್ ಗಾತ್ರ ಎಷ್ಟಿತ್ತು? 45 ಲಕ್ಷ ಕೋಟಿಗೆ ನೀವು 55,000 ಅಂತಂದ್ರೆ ಎಷ್ಟು ಪರ್ಸೆಂಟೇಜ್ ಇದೆ? ನಾಟ್ ಇವನ್ 1% ಇಲ್ಲ ಅಲ್ಲಿ. ಅಂದ್ರೆ ತನ್ನ ಸರ್ಕಾರ 1% ಬಜೆಟ್ ಗಾತ್ರದ 1.5% ಕೊಡ್ತಾ ಇಲ್ಲ ಉನ್ನತ ಶಿಕ್ಷಣಕ್ಕೆ, GDPಯ 0.45% ಕೊಡ್ತಾ ಇಲ್ಲ. ಇವರು ಹೇಳುವಂತಹ ಕಸ್ತೂರಿ ರಂಗನ್ ಸಮಿತಿ ಆಧರಿಸಿ ಬಂದ NEP ಕಸ್ತೂರಿ ಸಮಿತಿ ಹೇಳ್ತಾರೆ 6% ಆಫ್ GDP ಅಂತಿದ್ರೆ ಟೋಟಲಿ ಅಲ್ಲೇ ಅದು ಫೇಲಿಯರ್ ಆಗಿ ಹೋಯ್ತಲ್ಲ. ಅಂದ್ರೆ ಇವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ? ಎರಡನೇ ನೀವು ಹೇಳಿದ್ರಿ, ಒಂದು ಅವ್ರು ಮಲ್ಟಿ ಡಿಸಿಪ್ಲಿನ್ ಅಂತ ಬಳಸಿಲ್ಲ, ಹಿಸ್ಟ್ರಿ ಕಲಿಸ್ಬೇಕು ಅಂದ್ರೆ ಅವರು ಅಲ್ಲಿ ಬರೋಣ. ಮೊದಲನೇದಾಗಿ ತಾವು ಒಂದು ಅತಿ ಮುಖ್ಯ ಪಾಯಿಂಟ್ ಹೇಳ್ತಾ ಇದ್ದೀರಾ. ಏನು ಅಂತಂದ್ರೆ ತೇಜಸ್ವಿ ಸೂರ್ಯ ಏನ್ ಹೇಳ್ತಾರೆ, NEP ತಂದ್ಬಿಟ್ಟು ರೆವಲ್ಯೂಷನೈಸ್ ಮಾಡ್ಬಿಟ್ಟಿದೀವಿ ಎಜುಕೇಶನ್ ಸಿಸ್ಟಮ್ ಅಂತ ಹೇಳ್ತಾರೆ. ಬಟ್ NEP ಜಾರಿಗೊಳಿಸ್ಬೇಕಾದ್ರೆ ಕಸ್ತೂರಿ ರಂಗನ್ ಆಯೋಗದ ವರದಿಯಲ್ಲೇ ಹೇಳಿರೋ ತರ ಸರಿಯಾಗಿ ಜಾರಿಗೊಳಿಸ್ಬೇಕಂಗೆ ಅಂತ ಹೇಳಿಲ್ಲ. ಅಕಸ್ಮಾತ್ ಮಾಡ್ಬೇಕು ಅಂದ್ರೂ ಕೂಡ NEP ಮಿತ್ರ ಆಮೇಲೆ ಮಾತಾಡ ಕಷ್ಟ. ಅದು ಇವ್ರು ಹೇಳ್ತಿದಾರಲ್ಲ, ಅದ್ಭುತವಾಗಿದೆ, ಅದ್ರ ಪ್ರಕಾರ ಅದನ್ನ ಮಾಡ್ಬೇಕು ಅಂದ್ರೂ ಕೂಡ ಮುಖ್ಯವಾಗಿ ಫಂಡಿಂಗು ಸರ್ಕಾರದಿಂದ ಸರಿಯಾಗಿ ಕೊಡ್ಬೇಕು. ಈ ಕಳೆದ ವರ್ಷದ ಬಜೆಟ್ ಅಲ್ಲಿ ಹೈಯರ್ ಎಜುಕೇಶನ್ಗೆ 55,000 ಕೋಟಿ ಮಾತ್ರ ಕೊಟ್ಟಿರೋದು. ಒಟ್ಟು 45 ಲಕ್ಷಕ್ಕಿಂತ ಕೋಟಿಗಿಂತ ಹೆಚ್ಚಿನ ಬಜೆಟ್ ಅಲ್ಲಿ ಕೇವಲ 55,000 ಕೊಟ್ಟಿದ್ದಾರೆ ಅಂತಂದ್ರೆ NEP ಇರ್ತಕ್ಕಂಥ ಅಂಶದಲ್ಲಿ 10% ಕೂಡ ಜಾರಿ ಮಾಡಕ್ ಆಗಿರಲ್ಲ. ಯಾಕಂದ್ರೆ ಫಂಡಿಂಗ್ ಅಲ್ಲಿ ಏನ್ ಜಾರಿ ಮಾಡ್ತಾರೆ, ಈ ಪಾಯಿಂಟ್ ನೀವು ಮುಖ್ಯವಾಗಿ ಹೇಳ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ಬಂದಾಗ ಇನ್ನೊಂದು ಪಾಯಿಂಟ್ ತೇಜಸ್ವಿ ಎತ್ತುವಂಥದ್ದು ಏನು ಅಂತಂದ್ರೆ, ಅದು ಕೂಡ ಹಾಸ್ಯಾಸ್ಪದವಾಗಿದೆ. ಇರಲಿ ಅಂದ್ರೆ ಅವ್ರಿಗೆ ಕೊಟ್ಟಿರೋ ಎಕ್ಸಾಂಪಲ್ ಹಾಸ್ಯಾಸ್ಪದವಾಗಿದೆ. ಅವ್ರು ಹೇಳ್ತಾರೆ, ನನಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಹಳ ಇಂಟ್ರೆಸ್ಟ್ ಇತ್ತು, ಮ್ಯಾಥಮೆಟಿಕ್ಸ್ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಸ್ಕೂಲಲ್ಲೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಬಹಳ ಇಂಟ್ರೆಸ್ಟ್ ಇಂದ ಆಸಕ್ತಿಯಿಂದ ಓದ್ತಾ ಇದ್ದೆ, ಮ್ಯಾಥಮೆಟಿಕ್ಸ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. NEP ಆಗಿನ ಟೈಮಲ್ಲಿ ಇದ್ದಿದ್ರೆ ನಾನು ಅದ್ರ ಜೊತೆಗೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಜೊತೆಗೆ ಹಿಸ್ಟ್ರಿನೋ ಎಕನಾಮಿಕ್ಸ್ನೋ ಇನ್ನೇನೋ ಓದ್ಬೋದಾಗಿತ್ತು ನಾನು, ಈ ರೀತಿ ಇತ್ತು. ಅದು ಈಗ NEP ಸಾಧ್ಯ ಆಗಿದೆ ಅಂತ ಹೇಳ್ತಾರೆ. ನಾನು ಇದಕ್ಕೆ ಉದಾಹರಣೆ ಹಾಸ್ಯಾಸ್ಪದ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ನಾನು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದವನು. ನಿಮಗೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್, ಅದರಲ್ಲೂ ಫಿಸಿಕ್ಸ್ ನಿಮ್ಗೆ ಎಷ್ಟೇ ಇಂಟ್ರೆಸ್ಟ್ ಇದ್ರು ಅದು ಇಂಟ್ರೆಸ್ಟ್ ಇತ್ತು ಅರ್ಥ ಆಗಬೇಕು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ, ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಇದ್ರೆ ಮಾತ್ರ ನಿಮ್ಗೆ ಫಿಸಿಕ್ಸ್ ಚೆನ್ನಾಗಿ ಅರ್ಥ ಆಗಕ್ಕೆ ಸಾಧ್ಯ. ಇವ್ರಿಗೆ ಮ್ಯಾಥಮೆಟಿಕ್ಸ್ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಇಂಟ್ರೆಸ್ಟ್ ಹೇಳುವ ಉದಾಹರಣೆನೇ ಸ್ವಲ್ಪ ಹಾಸ್ಯಾಸ್ಪದವಾಗಿದೆ ಇರಲಿ. ಸೊ ಇಲ್ಲಿ ಅವರು ಮಲ್ಟಿ ಡಿಸಿಪ್ಲಿನರಿ ಇದ್ರ ಬಗ್ಗೆ ಮಾತಾಡ್ತಾರೆ. NEP ನಲ್ಲಿ ಮಲ್ಟಿ ಡಿಸಿಪ್ಲಿನರಿ ಒಂದು ಪ್ರಾವಿಷನ್ ಇದೆ, ಇದು ಹುಡುಗರಿಗೆ ತಮ್ಗೆ ಏನ್ ಇಂಟ್ರೆಸ್ಟ್ ಇರುತ್ತೋ ಅದನ್ನ ಕಲಿಯಕ್ಕೆ ಆಸ್ಪದ ಮಾಡ್ಕೊಡುತ್ತೆ ಅನ್ನೋದನ್ನ ಮಾತಾಡ್ತಾರೆ. ಅದ್ರ ಬಗ್ಗೆ ನೋಡಿ, ಅವರ ಸಂಸದರ ಒಂದು ದಡ್ಡತನ ಹೇಳ್ಬೇಕಾಗುತ್ತೆ. ಅವ್ರ ಬಾಯಲ್ಲಿ ಮಲ್ಟಿ ಡಿಸಿಪ್ಲಿನ್ ಅಂತ ಹೇಳಕ್ಕೂ ಬಂದಿಲ್ಲ. ಇಟ್ ಇಂಟರ್ ಡಿಸಿಪ್ಲಿನರಿ ಮತ್ತು ಅಂದ್ರೆ ಅಂತರ್ಶಿಸ್ತೀಯ ಮತ್ತು ಬಹುಶಿಸ್ತೀಯ ಪಠ್ಯಕ್ರಮ. NEP ಅದನ್ನ ಸ್ಟ್ರಾಂಗ್ ರೆಕಮೆಂಡ್ ಮಾಡುತ್ತೆ. ಪ್ರಶ್ನೆ ಇರಲಿ ಬೇಕಂತ ಈ ಕಾಲಕ್ಕೆ ತಕ್ಕಂಗೆ ಅದು ನೆಕ್ಸ್ಟ್ ಚರ್ಚೆ ಮಾಡೋಣ ಸಮಯ ಇದ್ರೆ. ಪ್ರಶ್ನೆ ಇರುವಂತದ್ದು, ಈ ನೀತಿ ಇದೆಯಲ್ಲ, ಶಿಕ್ಷಣ ನೀತಿ ಅಂತ ಏನಿದೆಯಲ್ಲ, ಈ ನೀತಿ ಏನ್ ಹೇಳುತ್ತೆ? ಬೇಸಿಕ್ ಗ್ರಹಿಸ್ಕೋಬೇಕಾಗಿರೋದು ಈ ನೀತಿ ಏನ್ ಹೇಳುತ್ತೆ. ಹಿಂದಿನ ಶಿಕ್ಷಣ ನೀತಿಗಿಂತ ಈ ನೀತಿ ಹೇಗೆ ಭಿನ್ನ
ಎನ್ನುವುದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಈ ಥರ ಬಾಲಿಶವಾಗಿ ಮಾತಾಡ್ತಾ ಇಲ್ಲ. ಮೋದಿಯವರು ಆ NEP ಬಂದ ನಂತರದ ಚುನಾವಣೆಗಳಲ್ಲಿ 2020 ನಂತರ ಅನೇಕ ಚುನಾವಣೆಗಳೆಲ್ಲ ಚುನಾವಣೆ ವೀರರು ಶೂರರು ಆಗಿರೋದ್ರಿಂದ ಏನು ಹೇಳ್ತಾ ಇದ್ರು, ಇದುವರೆಗೂ ಅಭಿ ತಕ್ आपका अपना बच्चे को एक डिग्री मिलता था, मैं 3 डिग्री दिलाता हूँ ಅಂತ ಹೇಳಿದ್ರು. ಇದುವರೆಗೂ ನಿಮಗೂ 1 ಡಿಗ್ರಿ ಕೊಡ್ತಾ ಇದ್ರು, ನಾವು ನಿಮಗೆ 3 ಡಿಗ್ರಿ ಕೊಡ್ತಾ ಇದ್ದೀವಿ. ಇದು ದೇಶದ ಪ್ರಧಾನಿಯೊಬ್ಬರು ಆಡ್ತಿರುವಂತ ಒಂದು ಭಾಷೆ. 3 ಡಿಗ್ರಿ ಕೊಡ್ತೀನಿ, 4 ಡಿಗ್ರಿ. ಪೋಷಕರಲ್ಲಿ ಯಾವ ರೀತಿ ಪ್ರಚೋದನೆ ಕೊಡಿಸ್ತಾ ಇದ್ದಾರೆ. NEP ಹೇಳ್ತಿರುವ ನೀತಿಯನ್ನು ಇವರು ಹೇಗೆ ಸರಳಗೊಳಿಸ್ಕೊಟ್ಟು, ಮಲ್ಟಿ ಡಿಸಿಪ್ಲಿನ್ ಸರಳಗೊಳಿಸ್ಕೊಟ್ಟು 3 ಡಿಗ್ರಿ ಕೊಡ್ತೀನಿ, 4 ಡಿಗ್ರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಧಾನಿ ಆದಂಥವರ ಭಾಷೆ, ಇವರನ್ನೇ ಅನುಸರಿಸುವಂತಹ ಸಂಸದರ ಭಾಷೆ ಈ ತರ ಇದೆ. NEP ಏನಾಡುತ್ತೆ, ಇದುವರೆಗೂ ಇರುವಂತಹ ಕನ್ವೆನ್ಷನಲ್ ಸಾಂಪ್ರದಾಯಿಕ ಶೈಲಿಯ ಶಿಕ್ಷಣದಿಂದ ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ. BSc ಮಾಡ್ತೀರಾ, BCom ಮಾಡ್ತೀರಾ, MSc ಮಾಡ್ತೀರಾ, BE ಮಾಡ್ತೀರಾ, ಅದು ಮಾಡ್ತೀರಾ, ಇಲ್ಲಿ ಸ್ಕಿಲ್ ಇಲ್ಲ. ಇದುವರೆಗಿನ ಶಿಕ್ಷಣ ನೀತಿಗಳು ಜ್ಞಾನ ಶಾಖೆಯ ಕಲಿಕೆ ಆಧಾರದಲ್ಲಿದ್ವು, ಉದ್ಯೋಗ ಆಧಾರದಲ್ಲಿರಲಿಲ್ಲ. ಈ ಶಿಕ್ಷಣ ನೀತಿ ನಿಮಗೆ ಒಂದು ಉದ್ಯೋಗವನ್ನು ಕಲ್ಪಿಸುವ ಆಧಾರದಲ್ಲಿ ಬದಲಾಯಿಸ್ತಿದೀವಿ ಅಂತ ಕಸ್ತೂರಿ ರಂಗನ್ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಓದಿದ ತಕ್ಷಣ ಉದ್ಯೋಗ ಸಿಕ್ಬಿಡುತ್ತೆ ಅಂತ ಇವರೊಂದು ಈ ನೀತಿಯ ಮುಖ್ಯ ಉದ್ದೇಶ ಇನ್ನೂ ಸಹ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಅವ್ರು ಏನು ಜಸ್ಟಿಫಿಕೇಶನ್ ಕೊಡ್ತಾರೆ, ಕಸ್ತೂರಿ ರಂಗನ್ನು 6ನೇ ತರಗತಿಯಿಂದ ವೃತ್ತಿ ಶಿಕ್ಷಣ ಕೊಡ್ತಾ ಇದ್ದೀವಿ, ಅಂದ್ರೆ 12ನೇ ವಯಸ್ಸಿಂದ ವೃತ್ತಿ ಶಿಕ್ಷಣ ಕೊಡ್ತಾ ಇದ್ದೀವಿ. ಆಮೇಲೆ ಅದೇ ರೀತಿ ಕೌಶಲ್ಯವನ್ನ ಬೆಳೆಸ್ಕೊಂತ ಹೋಗ್ತಾ ಇರೋದು. ಅದೇ ರೀತಿ ಮಲ್ಟಿ ಡಿಸಿಪ್ಲಿನರಲ್ಲಿ ನೀವು ಬರೀ ಕನ್ವೆನ್ಷನಲ್ ಓದೋದ್ ಬದಲು ಸ್ವಲ್ಪ ವೃತ್ತಿ ಶಿಕ್ಷಣವನ್ನ ಅಥವಾ ಸ್ಕಿಲ್ ಬೇಸ್ಡ್ ಅನ್ನ ನೀವು ಕಲಿತಾ ಹೋದ್ರೆ, ನಿಮಗೆ ಇಂಜಿನಿಯರಿಂಗ್ ಮಾಡಿದ್ರೆ ಕೆಲಸ ಸಿಗದೆ ಹೋದ್ರೆ ಸಂಗೀತ ಕಲಿತ್ರೆ ಸಂಗೀತ ಮಾಡಿ ಸಿಗುತ್ತೆ ಅನ್ನುವಂಥ ತೀರಾ ಸರಳೀಕರಣಗೊಳಿಸಿದಂಥ ವ್ಯವಸ್ಥೆಯಲ್ಲಿ ಮಾತಾಡ್ತಾ ಇದ್ದಾರೆ. ಈಗಿರುವಂತಹ ಸರ್ಕಾರಿ ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, NEP ಯಾರಿಗೋಸ್ಕರ ಇದೆ? ಇದು ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗೋಸ್ಕರ ಇದೆಯೋ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ಇದೆಯೋ? ಭಾರತದಲ್ಲಿ ಇವತ್ತು 51% ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ, 49% ಸರ್ಕಾರಿ ವಿಶ್ವವಿದ್ಯಾಲಯಗಳಿದ್ದಾವೆ. ಈಗಾಗಲೇ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ NEP ಯಾವುದನ್ನು ಅನ್ವಯಿಸಕ್ಕೆ ಸಾಧ್ಯವಿಲ್ಲ. ಆಲ್ರೆಡಿ ಅವ್ರು ಮಲ್ಟಿ ಡಿಸಿಪ್ಲಿನ್ ಇರಲ್ಲ, ಆಗ ಹೋಗ್ಬಿಟ್ಟಿದ್ದಾರೆ. ಈಗ ಖಾಸಗಿ ಶಿಕ್ಷಣ ರಂಗದಲ್ಲಿ 51% ಇರುವಂತಹ ಖಾಸಗಿ ವಿಶ್ವವಿದ್ಯಾಲಯಗಳಲ್ಲಿ ಮಲ್ಟಿ ಡಿಸಿಪ್ಲಿನರಿ ಓದ್ತಾ ಇದ್ದಾರೆ. ಯಾಕೆ ಇವತ್ತು ಯುವಜನತೆ ಉದ್ಯೋಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ? ತೇಜಸ್ವಿ ಹೇಳ್ಬೇಕಲ್ಲ, ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ? ನಗರ ಭಾಗದ ಮಕ್ಕಳು. ಇವತ್ತು ಮಧ್ಯಮ ವರ್ಗ ಎಷ್ಟಿದೆ ಭಾರತದ ಮಧ್ಯಮ ವರ್ಗ? 15-20% ಮಧ್ಯಮ ವರ್ಗ ಇದೆ. ಬಹುತೇಕರು ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದಾರೆ. ಬಹುತೇಕರು ಖಾಸಗಿ ವಿಶ್ವವಿದ್ಯಾಲಯ ಹೋಗ್ತಾ ಇದ್ದಾರೆ. ಇಷ್ಟೊಂದು ಖಾಸಗಿ ವಿಶ್ವವಿದ್ಯಾಲಯಗಳು, ಇಷ್ಟೊಂದು ಖಾಸಗಿ ಕಾರ್ಯಗಳು ಇದ್ಮೇಲೆ ನಿರುದ್ಯೋಗದ ಪ್ರಮಾಣ ಯಾಕೆ 8-100% ಆಗ್ತಾ ಇದೆ? ಇವರು ಇಷ್ಟೊಂದು ಸ್ಕಿಲ್ ಮಾತಾಡ್ತಾ ಇದ್ದಾರೆ, NEP ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ಕಿಲ್ ಬೇಸ್ಡ್ ಬಗ್ಗೆ. ಪ್ರೈವೇಟ್ ಯೂನಿವರ್ಸಿಟಿಗಳು ಈ NEP ಬರೋಕ್ಕೂ ಮೊದಲಿಂದಾನೇ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ನಿರುದ್ಯೋಗ ಯಾಕೆ? ಸ್ಕಿಲ್ ರಿಲೇಟೆಡ್ ಕೋರ್ಸ್ಗಳನ್ನು ಕೊಡ್ತಾ ಇದ್ವು, ಆದ್ರೂ ಕೂಡ ನಿರುದ್ಯೋಗ ಇದೆ. ಸ್ಕಿಲ್ ರಿಲೇಟೆಡ್ ಮುಂಚೆ ಇದೆ. ಇಲ್ಲಿ ITI ಇದೆ, ಡಿಪ್ಲೊಮಾ ಇದೆ, GTTC ಇದೆ, NTTF ಇದಾವೆ, ನೂರಾರು ಸ್ಕಿಲ್ ರಿಲೇಟೆಡ್ ಹೊಸದಾಗೇನಲ್ಲ ಇಲ್ಲಿ. ಆಮೇಲೆ ನೀವೇ ನೋಡಿದ್ರೆ ಒಂದು ಮೊನ್ನೆ ವರದಿ ಬಂತು, ಇವರ 10 ವರ್ಷಗಳ ಕೌಶಲ್ಯ ಅಭಿವೃದ್ಧಿ ಯಾವ ತರ ಒಂದು ಫೇಕ್ ಅನ್ನೋದನ್ನ ಹೆಂಗ್ ತೋರಿಸಿದೆ ಅಂದ್ರೆ, ಇಡೀ ಯಾರಿಗೆ ತರಬೇತಿ ಕೊಟ್ಟಿದ್ದಾರೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೇವಲ 1.5% ಯುವಜನತೆ ಮಾತ್ರ ಉದ್ಯೋಗ ಸಿಕ್ಕಿದೆ. ಕೇವಲ 1.5%ಗೆ, ಕೇವಲ 1.5%ಗೆ ಉದ್ಯೋಗ ಕೊಡುವಂತಹ ಕೌಶಲ್ಯ ಯೋಜನೆ ನೀವು ರೂಪಿಸಿದ್ದೀರಿ. ಅದು ಸಂಪೂರ್ಣವಾಗಿ ವಿಫಲಗೊಂಡಿದೆ. ನೀವು ವಿಕಸಿತ ಭಾರತ್ ಮಾತಾಡಿದ್ರೆ ಈಗ ವಿಫಲಗೊಂಡಿದೆ, ಮೇಕ್ ಇನ್ ಇಂಡಿಯಾ ಮಾತಾಡಿದ್ರೆ ವಿಫಲಗೊಂಡಿದೆ, ಆತ್ಮನಿರ್ಭರ್ ಎಲ್ಲ ವಿಫಲಗೊಂಡಿರೋಂಥ ಅರ್ಥದಲ್ಲಿ ಇವರು ಹೇಳ್ತಾ ಇರೋದು ಇದನ್ನೆಲ್ಲ ಓದ್ಬಿಟ್ರೆ ಕೆಲಸ ಸಿಗುತ್ತೆ ಅನ್ನೋದಾದ್ರೆ ಎಷ್ಟೊಂದು ಫೇಕ್ ನಕಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೂ ಒಂದು ವಿಷಯ ನಿಮ್ಗೆ ಹೇಳ್ತೀನಿ, ಕಳೆದ 3 ವರ್ಷಗಳಲ್ಲಿ ಇವ್ರು ಹೇಳ್ತಾ ಇದಾರಲ್ಲ, ಸ್ಕಿಲ್ ಕಲ್ತಿರೋರೆಲ್ಲ ಉದ್ಯೋಗ ಅಷ್ಟೇ ಎಲ್ಲೂ ಹೋಗಿದ್ದಾರೆ? ಯುಕ್ರೇನಿಗೆ ಹೋಗಿದ್ದಾರೆ, ರಷ್ಯಾಗೆ ಹೋಗಿದ್ದಾರೆ, ಇಸ್ರೇಲ್ಗೆ ಹೋಗಿದ್ದಾರೆ, ಯುದ್ಧ ಪೀಡಿತ ಊರುಗಳಿಗೆ ಹೋಗಿದ್ದಾರೆ, ಸಹಾಯಕ್ಕೆ ಹೋಗ್ತಾ ಇದ್ದಾರೆ. ಅವರು ಯಾವನಾದ್ರೂ ಕೆಲಸ ಹುಡುಕಿಕೊಂಡು ಸುರಕ್ಷಿತ ಊರುಗಳಿಗೆ ಹೋಗ್ತಾರೋ ಅಥವಾ ನಾಳೆ ನಾನು ಕಾಲಿಟ್ಟ ಸಾಯ್ತೀನೋ ಅನ್ನೋ ಊರಿಗೆ ಹೋಗ್ತಾರೋ, ಅಲ್ಲಿ ಇವ್ರವ್ರೆ ಸಂದರ್ಶನ ಮಾಡೋರು ಹೇಳ್ತಾರೆ, ನನಗೆ ಇಲ್ಲಿ ಬಂದ್ರೆ 40,000 ರೂಪಾಯಿ ಕೊಡ್ತಾರೆ, ನನ್ನ ಮನೆಗೆ ಒಂದು 20,000 ಕಳಿಸ್ಬೋದು. ಭಾರತದಲ್ಲಿ 12,000 ರೂಪಾಯಿ ಸಿಗಲ್ಲ. ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಂದ್ರೆ ಈಗ ಉತ್ತರ ಭಾರತದಿಂದ ಏನು ಬಿಹಾರದಿಂದ, ಉತ್ತರ ಪ್ರದೇಶದಿಂದ, ಬೆಂಗಳೂರು 10-15,000 ಸಿಕ್ಕಿದ್ರೆ ಇಸ್ರೇಲಿಗೆ ಯಾಕೆ ಹೋಗ್ತಾ ಇದ್ದಾರೆ? ಇಸ್ರೇಲಿಗೆ ಹೋಗೋದು ಅರ್ಥನೇ ಇಲ್ವಲ್ಲ. ಯುದ್ಧ ಅಲ್ಲಿರೋ ವಾಪಸ್ ಬರ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ. ಈ ತೇಜಸ್ವಿ ಹೇಳ್ತಿರೋದು ಏನಕ್ಕೋಸ್ಕರ ಇವರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ, ಅವ್ರು ಹೇಳುವಂತಹ ಅಂದ್ರೆ ಏನಾಗಿದೆ ಅಂತಂದ್ರೆ, NEP ಯಲ್ಲಾಗ್ಲಿ ಕಸ್ತೂರಿ ರಂಗ ನೋಡಿ, ಒಂದು ಕಸ್ತೂರಿ ರಂಗ ಸಮಿತಿಯಲ್ಲಿರೋ ಯಾರು ಶಿಕ್ಷಣ ತಗೊಳ್ಳಲ್ಲ.
ಅವರೆಲ್ಲ ಬ್ಯೂರೋಕ್ರಸಿಯಲ್ಲಿ ಇರುವಂತವ್ರು. ಈವನ್ ಕಸ್ತೂರಿ ರಂಗನ್ ಅವರು ಕೂಡ ಒಬ್ಬ ವಿಜ್ಞಾನಿ ಅರ್ಥ ಹೊರತು ಅವ್ರು ಶಿಕ್ಷಣ ತಜ್ಞರು ಅಲ್ವೇ ಇಲ್ಲ. ಅಲ್ಲಿ ಶಿಕ್ಷಣ ತಜ್ಞರಿದ್ದು ಒಬ್ಬರೊಬ್ರು ಎಸ್.ಎನ್. ಶ್ರೀಧರ್ ಅಂತ ಇಸ್ ಎ ಟಿಪಿಕಲ್ RSS ಮ್ಯಾನ್. ಅವರಿಂದ ಏನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಯಾವ ರೀತಿ ಶಿಕ್ಷಣ ಕಲಿಸ್ತಾ ಇದ್ದೀವಿ, ಶಿಕ್ಷಣ ಕಲಿಕೆಯ ಮುಖ್ಯ ಉದ್ದೇಶ ಏನು? ಒಂದು ವೈಚಾರಿಕ ಪ್ರಜ್ಞೆ ಬೆಳೆಸಬೇಕು, ಒಂದು ವೈಜ್ಞಾನಿಕ ಮನೋಧರ್ಮ ಬೆಳೆಸಬೇಕು, ಒಂದು ಆಧುನಿಕತೆಯ ಪ್ರಜ್ಞೆ ಬೆಳೆಸಬೇಕು, ಮತ್ತು ಜ್ಞಾನಶಾಖೆಗಳು, ವಿವಿಧ ಜ್ಞಾನಶಾಖೆಗಳ ಕಲಿಕೆ. ಯಾಕಂದ್ರೆ ಎಲ್ಲ ಜ್ಞಾನಶಾಖೆಗಳು ಕಲಿತಷ್ಟು ಮಕ್ಕಳು ಮತ್ತೊಂದಿಷ್ಟು ಪ್ರಬುದ್ಧರಾಗ್ತಾರೆ ಅನ್ನೋ ಅರ್ಥದಲ್ಲಿ ನಾವು ಮಾತಾಡಿದ್ದೀವಿ. ಅದ್ರ ಜೊತೆಗೆ ಉದ್ಯೋಗವನ್ನು ಕೊಡುವಂಥದ್ದಾಗಬೇಕು. ಆದರೆ ಇವತ್ತಿಗೂ 12 ವರ್ಷಗಳಿಂದ ಆಡಳಿತ ನಡೆಸಿರುವಂಥ ಮೋದಿ ಸರ್ಕಾರಕ್ಕಾಗಲಿ ಅಥವಾ ಯಾರೇ ಬೇರೆ ರಾಜ್ಯ ಸರ್ಕಾರಗಳಿಗಾಗಲಿ ಈಗ ಕಲಿತಿರುವಂಥ ಶಿಕ್ಷಣಕ್ಕೂ ಹೊರಗಡೆ ಉದ್ಯೋಗ ಮಾರುಕಟ್ಟೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಅಂದ್ರೆ NEP ಕೂಡ ಅದನ್ನೇನು ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಸಮಿತಿಯ ಶಿಫಾರಸಲ್ಲಿ ಅದಕ್ಕೆ ಅವರಿಗೆ ಗೊತ್ತಿಲ್ಲ ಯಾವ ರೀತಿ ಉದ್ಯೋಗ ಕೊಡ್ಬೇಕು ನಾವು ಅಂತೇಳಿ. ಬಹಳ ಮುಖ್ಯವಾಗಿರುವಂತದ್ದು ಉದ್ಯೋಗ ಮಾರುಕಟ್ಟೆಗೆ ಯಾವ ರೀತಿಯ ಸಂಬಂಧವಿಲ್ಲ. ನೀವು ನೋಡಿ, ಒಂದು ಉದಾಹರಣೆ ಕೊಡ್ತೀನಿ, ಬೇರೆ ನೋಡಿದಿರಾ? ಮೊನ್ನೆ ಮಾಡಿದ ಸರ್ವೆ ಪ್ರಕಾರ ಪದವಿ ತರಗತಿಗಳನ್ನು ಓದಿದವರು, ಸ್ನಾತಕೋತ್ತರವನ್ನು ಓದಿದವರು, ಸಂಶೋಧನೆ ಮಾಡಿರೋರ ನಿರುದ್ಯೋಗದ ಪ್ರಮಾಣ ಹೆಚ್ಚಿದೆ. 28% ಇದೆ, 30% ಇದೆ. SLC ಫೇಲ್ ಆದವರು, 8ನೇ ಕ್ಲಾಸ್ ಫೇಲ್ ಆದವರಲ್ಲಿ ನಿರುದ್ಯೋಗದ ಪ್ರಮಾಣ ಕಡಿಮೆ ಇದೆ. 2%, 3% ಇದೆ. ಇದು ಏನ್ ಸೂಚಿಸುತ್ತೆ ಅಂದ್ರೆ ಓದ್ಬೇಡಿ, ಮಾಸ್ಟರ್ ಡಿಗ್ರಿ ಮಾಡಿದವ್ರಿಗೆ ಅವ್ರಿಗೆ ತಕ್ಕ ಕೆಲಸ ಸಿಗ್ತಾ ಇಲ್ಲ, ನಮ್ ಕೈಲಿ ಆಗ್ತಾ ಇಲ್ಲ. ಅದ್ರ ಅರ್ಥ ಇದೇನೆ, ಈ ಸರ್ಕಾರ ಹೇಳ್ತಿರೋದು ನಮ್ ಕೈಲಿ ಕೊಡಕ್ ಆಗ್ತಾ ಇಲ್ಲ, ನೀವು ಓದ್ಬೇಡಿ. 8ನೇ ಕ್ಲಾಸ್ ಫೇಲ್ ಆದ್ರು ನಿಮ್ಗಲ್ಲಿ ವೃತ್ತಿ ಶಿಕ್ಷಣ ಕೊಡ್ತಾ ಇದೀನಿ, ಅಲ್ಲೇ ತಗೊಂಡ್ಬಿಟ್ಟು NEP ಹೇಳ್ತಿರೋದು ಅದನ್ನೇ. 6ನೇ ತರಗತಿಯಿಂದ ವೃತ್ತಿಪರ ಶಿಕ್ಷಣ ಏನು ಕೊಡ್ತಾ ಇದೆ ಅದು? ಯು ಕೆನಾಟ್ ರೀಡ್ ಫರ್ದರ್. ನೀವು ಡಿಗ್ರಿ ಮಾಡಕ್ ಹೋಗ್ಬೇಡಿ, ಕೆಲಸ ಸಿಗಲ್ಲ. ಇಲ್ಲಿಗೆ ಮಾಡ್ತಾರೋ ಕೂಡ ಫಸ್ಟ್ ಇಯರ್ ಡಿಗ್ರಿ ಬಿಟ್ಬಿಟ್ರು ಅವ್ರ ಸರ್ಟಿಫಿಕೇಟ್ ಎಂಟ್ರಿ ಎಕ್ಸಿಟ್ ಪಾಲಿಸಿ ಬೇರೆ ಇದೆ. ನೀವು 8ನೇ ಕ್ಲಾಸಿಗೆ ಮೊಟಕುಗೊಳಿಸಿ ಕೆಲಸ ಸಿಗುತ್ತೆ, 10ನೇ ಕ್ಲಾಸಿಗೆ ಮೊಟಕುಗೊಳಿಸಿ ಕೆಲಸ ಸಿಗುತ್ತೆ. ಇದು ಕಸ್ತೂರಿ ರಂಗನ್ ಶಿಕ್ಷಣ ನೀತಿಯ ಒಂದು ನಿಜವಾದ ತಿರುಳು. ಈ ತೇಜಸ್ವಿ ಸೂರ್ಯ ಇಂಥದ್ದನ್ನ ವಾಸ್ತವವನ್ನು ಇವರ 12 ವರ್ಷಗಳಲ್ಲಿ ನಿರುದ್ಯೋಗ ಪ್ರಮಾಣ ನೋಡ್ತಾ ಇದೀವಿ. ಅತಿ ಹೆಚ್ಚಿನ ಪ್ರಮಾಣ ನಿರುದ್ಯೋಗ. ಈಗ ಗ್ಯಾಸ್ ಎನ್ರೋಲ್ಮೆಂಟ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. 30% ಹೆಚ್ಚಳ ಆಗಿದ್ದು ಯಾವ ಕಾರಣಕ್ಕೆ? ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗಿದೆ. ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಕಡೆ ಕಾಲೇಜ್ ಆಗಿರೋದು ಬಂದು ಸೇರ್ತಾ ಇದ್ದಾರೆ. ಆಮೇಲೆ ಒಂದು ಸಂವಿಧಾನದ ಕಾರಣದಕ್ಕೆ ವೈದ್ಯ ಸಮುದಾಯಗಳು ವಿದ್ಯೆ ಓದ್ತಾ ಇದ್ದಾರೆ. ಆದರೆ ಅವರಿಗೆ ಕೆಲಸ ಸಿಗ್ತಾ ಇರೋಲ್ಲ. PhD ಮಾಡಿದ್ರೆ ಕೆಲಸ ಸಿಗ್ತಾ ಇಲ್ಲ. PhD ಆದ್ಮೇಲೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲದೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಂದ್ರೆ, ಶಿಕ್ಷಣ ನೀತಿಗೂ ಕಲಿಕೆಗೂ ಉದ್ಯೋಗ ಮಾರುಕಟ್ಟೆಗೂ ಸಂಬಂಧ ಇರುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ತೇಜಸ್ವಿ ಸೂರ್ಯ ಉತ್ತರ ಕೊಡ್ತಾರ? ಸಂಗೀತ ಕಲ್ತ್ಬಿಟ್ಟು ಶಿಕ್ಷಣ ಕೊಡ್ತಾರ? ಯಾರು ಕೊಡ್ತಾರೆ? ಇದಕ್ಕೆ ಪೂರಕವಾದ 2 ಅಂಶ ಅಂತಂದ್ರೆ, ಕಡೆಯ 8-10 ವರ್ಷಗಳಿಂದ ಈಚೆಗೆ, ವರ್ಷದಿಂದ ವರ್ಷಕ್ಕೆ ಭಾರತದಿಂದ ಬೇರೆ ದೇಶಕ್ಕೆ, ಯುರೋಪ್, ಅಮೆರಿಕ ಕಡೆಗೆ ಹೈಯರ್ ಎಜುಕೇಶನ್ಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇಡೀ ಪ್ರಪಂಚದ ಎಲ್ಲಾ ದೇಶಗಳು ತಗೊಂಡ್ರೆ ಬಹುತೇಕ ಹೈಯೆಸ್ಟ್ ಇಂಡಿಯಾದಿಂದ ಹೋಗ್ತಾ ಇರ್ತಕ್ಕಂಥದ್ದು. ತೇಜಸ್ವಿ ಸೂರ್ಯ ಹೇಳಿದ ತರ NEP ಎಜುಕೇಶನ್ ಸಿಸ್ಟಮ್ ರೆವಲ್ಯೂಷನೈಸ್ ಮಾಡ್ಬಿಟ್ಟಿದ್ರೆ 6 ವರ್ಷ ಆಯ್ತಲ್ಲ ಇವ್ರು ಹೇಳೋ ಪ್ರಕಾರನೇ. ಆ ರೀತಿ ಹೋಗೋ ಸಂಖ್ಯೆ ಜಾಸ್ತಿ ಆಗ್ತಾ ಇರಲಿಲ್ಲ. ಮತ್ತೆ ಆ ರೀತಿ ಹೋಗ್ತಾ ಇರ್ತಕ್ಕಂಥ ಕಷ್ಟನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ಇವರ ಆಡಳಿತದಲ್ಲಿ $1 96 ರೂಪಾಯಿ ಆಗ್ಬಿಟ್ಟಿದೆ. ಅಂದ್ರೆ 4 ವರ್ಷದಿಂದ ಯಾರೊಬ್ರು ಮಕ್ಕಳನ್ನ ಕಳಿಸ್ಬೇಕಾದ್ರೆ ಅವ್ರಿಗೆ 50 ಲಕ್ಷ ಖರ್ಚಾಗ್ತದೆ. ಈಗ ಅದೇ ಕೋರ್ಸ್ಗೆ 60 ಲಕ್ಷ ಖರ್ಚಾಗುತ್ತೆ. ಬಿಕಾಸ್ ಡಾಲರ್ ಮುಂದೆ ರೂಪಾಯಿ ಬಿದ್ದಿರೋದ್ರಿಂದ. ಇದೊಂದು ವಿಷಯ. ಇನ್ನೊಂದು, ಈಗ ಮೊನ್ನೆ ಮಧ್ಯಪ್ರದೇಶದಲ್ಲಿ ಸ್ಕೂಲ್ ಮಕ್ಕಳು ತಮಗೆ ಸರಿಯಾದ ಫೆಸಿಲಿಟಿ ಇಲ್ಲ, ಅಂದ್ರೆ ಬೇಸಿಕ್ ಫೆಸಿಲಿಟಿಗಳಿಲ್ಲ ಅಂತ ಸ್ಕೂಲ್ ಮಕ್ಕಳು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಸೊ ಇದು ಇವರು NEP ಏನ್ ಮಾತಾಡ್ತಾ ಇದ್ದಾರೆ, ರೆವಲ್ಯೂಷನೈಸ್ ಮಾಡಿದೆ ಅಂತ ಏನ್ ಮಾತಾಡ್ತಾರೆ ಪಾರ್ಲಿಮೆಂಟ್ ಒಳಗಡೆ, ಅದೆಷ್ಟು ಕೊಳ್ಳು ಅನ್ನೋದನ್ನ ತೋರಿಸುತ್ತೆ. ನೀವು ಹೇಳಿದ ಒಂದು ಉದ್ಯೋಗ ಮಾರ್ಕೆಟ್ ಮಾತಾಡಿದ್ರು ಬೇಡಪ್ಪ. ಇವರು 6 ವರ್ಷಗಳಲ್ಲಿ ತಂತ್ರಜ್ಞಾನವನ್ನ ಇಂಪ್ರೂವ್ಮೆಂಟ್ ಮಾಡಿದೀವಿ, ಏನೋ ಉತ್ಪಾದನೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿವರು ನಿರ್ಮಲಾ ಸೀತಾರಾಮನ್ ಮತ್ತು ಎಲ್ಲರೂ ಮಾತಾಡ್ತಿರೋದು ಹೊಸದಂತೆ ಸೆಮಿಕಂಡಕ್ಟರ್ಸ್ನ ಒಂದು ದೊಡ್ಡ ವಲಯ ಸೃಷ್ಟಿ ಮಾಡ್ತಾ ಇದ್ದೀವಿ. ಭಾರತ ಮುಂದಿನ 5 ವರ್ಷಗಳಲ್ಲಿ ಹಬ್ ಆಫ್ ದ ಸೆಮಿಕಂಡಕ್ಟರ್ಸ್ ಅಂತ ಹೇಳ್ತಾ ಇದ್ರಲ್ಲ, ಇವತ್ತಿಗೂ ಇಂಡಿಯಾದಲ್ಲಿ ಒಂದು ಸೆಮಿಕಂಡಕ್ಟರ್ ಅನ್ನ ಉತ್ಪಾದನೆ ಮಾಡುವ ಸಾಮರ್ಥ್ಯವಿಲ್ಲ. ಆ ತಂತ್ರಜ್ಞಾನವೇ ನಮ್ಗೆ ಗೊತ್ತಿಲ್ಲ. ಮೊಬೈಲ್ ಇರುವಂತಹ 100 ಬಿಡಿಭಾಗಗಳಲ್ಲಿ ಒಂದು ಬಿಡಿಭಾಗವನ್ನು ತಯಾರು ಮಾಡೋ ತಂತ್ರಜ್ಞಾನ ನಮ್ಮ ಬಳಿ ಇದೆ. ಮೊಬೈಲ್ ಅಸೆಂಬ್ಲಿಂಗ್ ಅಸೆಂಬ್ಲಿ ಎಲ್ಲವೂ ಸೇವೆ, ಉತ್ಪಾದನೆಯಲ್ಲಿಲ್ಲ. ತಂತ್ರಜ್ಞಾನವೇ ನಮ್ಗೆ ಗೊತ್ತಿಲ್ಲ. ಕಂಪ್ಯೂಟರ್ ಬರುವಂತ ಬಿಡಿ ಅಂದ್ರೆ NEP ಏನ್ ಹೇಳುತ್ತೆ? ನೀವು ಸ್ಥಳೀಯ ತಂತ್ರಜ್ಞಾನವನ್ನು ಬೆಳೆಸಿ ಅಂತ ಹೇಳುತ್ತೆ. ಇವರು 6 ವರ್ಷಗಳಲ್ಲಿ NEP ಒಂದು 6 ವರ್ಷ ಆಯ್ತಲ್ವಾ, ಯಾವ ರೀತಿಯಲ್ಲಿ ಒಂದು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದಾರೆ? ಯಾವ ಅದರಲ್ಲಿ ಮೇಕ್ ಇನ್ ಇಂಡಿಯಾ ಮಾತಾಡಿದ್ರು, ಆತ್ಮನಿರ್ಭರ್ ಮಾತಾಡಿದ್ರು, ವಿಕಸಿತ್ ಭಾರತ್ ಮಾತಾಡಿದ್ರು. ಅದಕ್ಕೂ ಶಿಕ್ಷಣಕ್ಕೂ ಏನ್ ಬದಲಾವಣೆ ತಂದಿದ್ದಾರೆ ತೋರಿಸಿ. ಇಷ್ಟೊಂದು ವಿಶ್ವವಿದ್ಯಾಲಯಗಳಿದ್ದಾವೆ, 1000ಕ್ಕೂ ಮೇಲ್ಪಟ್ಟು ವಿಶ್ವವಿದ್ಯಾಲಯಗಳಿದ್ದಾವೆ.
45,000 ಪದವಿ ತರಗತಿಗಳಿದ್ದಾವೆ. ಎಲ್ಲಾದ್ರೂ ಒಂದು ಕಡೆ ಒಂದು ಎಕ್ಸ್ಪೆರಿಮೆಂಟ್ ಆಗಿ ತಗೊಳ್ಳಿ, ಒಂದು ಉದಾಹರಣೆಯಾಗಿ ತಗೊಂಡ್ಬಿಟ್ಟು ಯಾವ ರೀತಿಯಲ್ಲಿ ಈ ತಂತ್ರಜ್ಞಾನವನ್ನು ನಾವು ಡೆವಲಪ್ ಮಾಡಿದ್ದೀವಿ, ಈ ತಂತ್ರಜ್ಞಾನದಿಂದ ಈ ಥರ ಬದಲಾವಣೆ ಆಗುತ್ತೆ ಉದ್ಯೋಗ ಅನ್ನುವಂಥದ್ದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದ್ರ ಬದಲಿಗೆ ಇವರು ಡೆವಲಪ್ ಮಾಡಿದ್ದು ಯಾವುದು, ಆ ಗೋಲ್ಗೋತಿಯ ಯೂನಿವರ್ಸಿಟಿ ಥರಗಳನ್ನೆಲ್ಲ ಡೆವಲಪ್ ಮಾಡಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಇದು ತೇಜಸ್ವಿ ಸೂರ್ಯನ ಅರಿವಿನ ಒಂದು ದೊಡ್ಡ ಮಿತಿ ಇರುವಂಥದ್ದು. ಎರಡನೇದಾಗಿ ಭಾಳ ಮುಖ್ಯವಾಗಿ ಇವರು NEP ಅರ್ಥ ಮಾಡ್ಕೊಳ್ತಿರುವಂಥದ್ದು ಏನು ಅಂತಂದರೆ, ಈ ಡಿಗ್ರಿ ಪದವಿ ಸಂದರ್ಭದಲ್ಲಿ ಇದು ನೇರವಾಗಿ ಪಶ್ಚಿಮದಿಂದ ಅನಾಮತ್ತಾಗಿ ಎತ್ಕೊಂಡ್ಬಂದಿರುವಂಥ ವ್ಯವಸ್ಥೆ. ಅದು 4 ವರ್ಷಗಳ ಒಂದು ಕೋರ್ಸ್. ಇಂಡಿಯಾಗದು ಸೂಟ್ ಆಗುತ್ತೋ ಸೂಟ್ ಆಗಲ್ವೋ ಭಾರತದ ವ್ಯವಸ್ಥೆ, ಯಾಕಂದರೆ ಇಲ್ಲಿ ಒಂದು ಸಂಕೀರ್ಣವಾದಂಥ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ. ಇಲ್ಲಿ ಅನೇಕ ಕಾರಣಗಳಿಗೆ ನೋಡಿ, 10ನೇ ತರಗತಿಯಲ್ಲಿ ಮೊನ್ನೆ ಈ USDA ರಿಪೋರ್ಟ್ ಬಂದಿದೆ, 10ನೇ ತರಗತಿ 18% ಮಕ್ಕಳು ಶಾಲೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. 18% ಮಕ್ಕಳು 10ನೇ ತರಗತಿ ಮಾಡದೆ ಹೊರಗೆ ಹೋಗ್ತಾ ಇದ್ದಾರೆ. ಒಂದು ನೀತಿ ರೂಪಿಸೋರವರಿಗೆ ಮಕ್ಕಳಿಗೆ ಏನಕ್ಕೆ ಹೊರಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಅರಿವಿರಬೇಕಾಗಿತ್ತು. NEP ಮಾತಾಡ್ತಾರೆ ಕಸ್ತೂರಿ ಸಮಿತಿಯಲ್ಲಿ, ಅದಕ್ಕೆ ಪರಿಹಾರ ಹುಡುಕ್ತಾ ಇರೋಲ್ಲ. ನೀವು ಏನಕ್ಕೆ ಹೊರಗೆ ಹೋಗ್ತಾರೆ ಅಂತ ಗೊತ್ತಿದ್ರೆ ಅದಕ್ಕೊಂದು ಏನಾದ್ರು ಪರಿಹಾರ. ಹೊರಗೆ ಹೋಗ್ತಾರೆ ಏನಕ್ಕೆ ಅಂತಲೇ ಗೊತ್ತಿಲ್ವಲ್ಲ, ಬಡತನ ಕಾರಣಕ್ಕೆ ಹೋಗ್ತಾರೋ, ಜಾತಿ ಕಾರಣಕ್ಕೆ ಹೋಗ್ತಾರೋ, ಧರ್ಮದ ಕಾರಣಕ್ಕೆ ಹೋಗ್ತಾ ಇದ್ದಾರೋ. ಇತ್ತೀಚಿನ ವರದಿ ಅದು ಇವರದೇ ಶಿಕ್ಷಣ ಸಂಸ್ಥೆಯ ಭಾಗವಾಗಿರಲ್ಪಟ್ಟದ್ದು 18% SLC ಹತ್ರ ಬರುವ ಹಂತದಲ್ಲಿ ಹೊರಗೆ ಹೋಗ್ತಾ ಇದ್ದಾರೆ. ನೀವು ಈ ಥರ ಮಕ್ಕಳನ್ನು ಹೊರಗೆ ಕಳಿಸ್ಬಿಟ್ಟು ನೀವು ಯಾವ ರೀತಿಯ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದೆ ಅಂದರೆ, ಇದಕ್ಕೆ ಮಕ್ಕಳು ಹೊರಗೆ ಹೋಗೋದ್ರ ಬಗ್ಗೆ ಅರಿವಿಲ್ಲ. ಇದರ ಮೇಲೆ ಇದೊಂದು ಗಾಯ ಇದೆ. ಈ ಗಾಯದಲ್ಲಿ ಬರೆ ಇಟ್ಟಂಗೆ ಪದವಿ ತರಗತಿಯಲ್ಲಿ ಎಂಟ್ರಿ ಎಕ್ಸಿಟ್ ಮಾಡಿಬಿಟ್ರು. ನೀವು 1ನೇ ವರ್ಷ ಪಾಸ್ ಮಾಡಿ ನೀವು ಬೇಕಾದ್ರೆ ಹೋಗಿ ಒಂದು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಸರ್ಟಿಫಿಕೇಟ್ ಕೊಡ್ತೀವಿ, ಕೆಲಸಕ್ಕೆ ಹೋಗಿ. 2ನೇ ವರ್ಷ ಪಾಸ್ ಮಾಡಿ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಡಿಪ್ಲೊಮಾ ಅಂತ ಸರ್ಟಿಫಿಕೇಟ್ ಕೊಡ್ತೀವಿ, ಕೆಲಸ ಮಾಡಿ ಬೇಕಿದ್ದಾಗ ಬನ್ನಿ. 3ನೇ ವರ್ಷ ಪಾಸ್ ಮಾಡಿ ಡಿಗ್ರಿ ಪದವಿ ಅಂತ ಕೊಡ್ತೀವಿ, ತೊಗೊಂಡೋಗಿ ಬನ್ನಿ. 4ನೇ ವರ್ಷ ಪಾಸ್ ಮಾಡಿ ಆನರ್ಸ್ ಅಂತ ಕೊಡ್ತೀವಿ ಅಂತ ಹೇಳಿ. ಇಂತಹ ಒಂದು ಅಪಾಯಕಾರಿಯಾದಂತಹ, ವಿಧ್ವಂಸಕಾರಿಯಾದಂತಹ, ದೇಶದ್ರೋಹಿಯಾದಂತಹ ನೀತಿಯನ್ನು ಇವರು ತಂದಿದ್ರೆ ಈ ತೇಜಸ್ವಿ ಸೂರ್ಯ ಅವರು ಇದಕ್ಕೆ ಏನು ಉತ್ತರ ಹೇಳ್ತಾರೆ? ಭಾರತದಲ್ಲಿ ಬಡತನದ ಪ್ರಮಾಣ ಎಷ್ಟಿದೆ? 80 ಕೋಟಿ ಜನಸಂಖ್ಯೆ BPL ಕಾರ್ಡ್ದಾರಿದ್ದಾರೆ. 25 ಕೋಟಿ ಇನ್ನೂ ಬಡತನದ ರೇಖೆಗಿಂತ ಕೆಳಗಾದ್ರೆ ಹಸಿವಿನಿಂದ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಅವ್ರಿಗೆ ಶಿಕ್ಷಣವನ್ನು ಅಗತ್ಯವೇ ಇಲ್ಲ. ಅವರಿಗೆ ಎಲ್ಲಿ ಉದ್ಯೋಗ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಇವತ್ತಿಗೂ ಗ್ರಾಮೀಣ ಭಾಗದ ಮಕ್ಕಳು ಉನ್ನತ ಶಿಕ್ಷಣಕ್ಕೂ ಪದವಿಗೆ ಬರ್ತಾರೆ. ಅವರಿಗೆ 1ನೇ ಫಸ್ಟ್ ಇಯರ್ ಮಾಡಿದ್ದಕ್ಕೆ ಕೆಲಸ ಸಿಗುತ್ತೆ ಅಂತಂದ್ರೆ ವಾಪಸ್ ಅವ್ರು 2ನೇ ವರ್ಷಕ್ಕೆ ಬರೋದೇ ಇಲ್ಲ. ಅಂದ್ರೆ ಎಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದಾರೆ ಅಂತಂದ್ರೆ, ಡ್ರಾಪ್ ಔಟ್ಗಳು ಜಾಸ್ತಿ ಡ್ರಾಪ್ ಔಟ್ ಕೇಸ್ಗಳನ್ನ ಜಾಸ್ತಿ ಮಾಡೋ ತರ ಪಾಲಿಸಿಯನ್ನ NEP ಕೊಡುತ್ತೆ. ಇದು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಸಾಧ್ಯ ಆಗಿದೆ. ಯಾಕಂದ್ರೆ ಅಲ್ಲಿಯ ಸಂಕೀರ್ಣತೆನೇ ಬೇರೆ, ಅಲ್ಲಿಯ ಒಂದು ತಾರತಮ್ಯದ ಪ್ರಮಾಣ ಕಡಿಮೆ ಇದೆ. ಇಲ್ಲಿ ತಾರತಮ್ಯದ ಪ್ರಮಾಣ, ಬಡತನದ ಪ್ರಮಾಣ ಸಂಬಂಧವೇ ಇಲ್ಲ. ಮತ್ತೆ ಇಲ್ಲಿಗೆ ಹೋದಕ್ಕೂ ಅದು ಅನಾಮತ್ತಕ್ಕೆ ತರಕ್ಕೆ ಸಾಧ್ಯವಿಲ್ಲ. ಆಮೇಲೆ ನೋಡಿ, ಇದು ಇವರಿಗೆ ಒಂದು RSSನ ಹಿನ್ನೆಲೆ ಆಗಿರೋ ಒಂದು ಜಾತಿ ಕೂಡ ಅರ್ಥ ಆಗೋದಿಲ್ಲ. ಭಾರತವೇ ಒಂದು ಕುಲಕಸುಬುಗಳೇ ಜಾತಿ ಆಗಿದ್ದಾವೆ, ಜಾತಿನೇ ಕುಲಕಸುಬು ಆಗಿದ್ದಾವೆ. ಇಷ್ಟು ವರ್ಷ ಏನಾಗ್ತಾ ಇತ್ತು, ಒಬ್ಬ ದರ್ಜಿಗಳಾಗಿರ್ಬೋದು, ಕುಂಬಾರರಾಗಿರ್ಬೋದು, ನಮ್ಮ ಮಕ್ಕಳು, ನಾನು ಬಟ್ಟೆ ಹೊಲ್ಕೊಂತ ಇದ್ದೆ, ಮಡಿಕೆ ಮಾಡ್ಕೊಂತ ಇದ್ದೆ, ಚಪ್ಪಲಿ ಹೊಲ್ಕೊಂಡು, ನನ್ನ ಮಕ್ಕಳಾದ್ರೂ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ. ಆದರೆ ಈ ನೀತಿ ಮರಳಿಯವರನ್ನ ಕುಲಕಸುಬಿಗೆ ತರುವಂತಹ ನೀತಿ ಇದಾಗಿದೆ. ಇದು ಈ ತೇಜಸ್ವಿ ಸೂರ್ಯ ಹೇಳುವಂತಹ ಮಲ್ಟಿ ಡಿಸಿಪ್ಲಿನರಿ ಕೋರ್ಸ್ ಆಯಿತು. ಸಂಬಂಧವಿಲ್ಲದಿರುವಂಥ ಸ್ಥಿತಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಣ. NTA ಬಗ್ಗೆ ಏನಕ್ಕೆ ಮಾತಾಡೋದು ಅವರು? NTA ಅನ್ನುವಂಥದ್ದು ಸಂಪೂರ್ಣವಾಗಿ ಶಿಕ್ಷಣವನ್ನು ಕೇಂದ್ರೀಕರಣಗೊಳಿಸಬಹುದು ಟೂಲ್. ಈಗ ಆಲ್ರೆಡಿ ಬರೀ ನೀಟಲ್ಲ, ಈಗ ಕೇಂದ್ರೀಯ ವಿಶ್ವವಿದ್ಯಾಲಯದ ಸೆಂಟ್ರಲ್ ಯೂನಿವರ್ಸಿಟಿಗಳ 45 ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ನೀವು ಪ್ರವೇಶ ಪರೀಕ್ಷೆ ಪಡಿಬೇಕಂದ್ರೆ ಪದವಿ ತರಗತಿಗೆ ನೀವು ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಪಡಿಬೇಕು. ಅಂದರೆ CBSE ಸಿಲೆಬಸ್ ಓದಿರಬೇಕು. ರಾಜ್ಯ ಸಿಲೆಬಸ್ ಓದ್ಬಿಟ್ಟು CBSE ಸಿಲೆಬಸ್ ಸ್ಪರ್ಧಾ ಬರೀಬೇಕಂದ್ರೆ ನಾಳೆ ಗ್ರಾಮೀಣ ಭಾಗದ ಯಾರೂ ಕೂಡ ಡಿಗ್ರಿ ಮಾಡೋಕ್ಕೆ ಸಾಧ್ಯವಿಲ್ಲ. ಅದನ್ನ ನೀವು ನೆಕ್ಸ್ಟ್ ಇದೇ ಥರ ಬಿಟ್ಟರೆ ಇವರು ನಂತರ ಇವರು ರಾಜ್ಯದ ವಿಶ್ವವಿದ್ಯಾಲಯಗಳಿಗೂ ಇದನ್ನು ಅನ್ವಯಿಸ್ತಾರೆ. ಅಂದರೆ ಕೇಂದ್ರೀಕರಣಗೊಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇವರು ಮಾತಾಡೋದು. ಯಾಕಂದರೆ ಇವರೇ ಅದನ್ನು ತರ್ತಾ ಇದ್ದಾರೆ. ಶಿಕ್ಷಣದ NEP ರಾಧಾಕೃಷ್ಣ ಕಸ್ತೂರಿ ದೊಡ್ಡ ಒಂದು ಮಿತಿ ಅಂತಂದರೆ ಆಧುನಿಕತೆ ಬಗ್ಗೆ ಮಾತಾಡ್ತಾರೆ. ಇದು ನಾವು 2030 ಗ್ರಾಜುಯೇಟ್ ಎನ್ಮೇಲೆ ಅದು ಮಾಡಬೇಕು, ಇದು ಮಾಡಬೇಕು, ಅದೆಲ್ಲ ಮಾತಾಡ್ತಾರೆ. ಆದರೆ ಅದನ್ನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಪ್ರಾಚೀನ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ತರಬೇಕು. ತಕ್ಷಶಿಲಾ, ಅದು ಇದು, ಆಮೇಲೆ ಸೂತ್ರಗಳನ್ನು ತರ್ತೀವಿ, ಆಮೇಲೆ ಏನೇನೋ ಈ ವಿವರಗಳು ನಿಮಗೆ ಸಮಯ ಇಲ್ಲದಿರೋದನ್ನು ಸಂಪೂರ್ಣವಾಗಿ ಇಡೀ ಪುಟ ಒಂದು ಪುಟ ಹೇಳ್ತೀನಿ ಕೇಳಿ. ಪುಟ 4ರಲ್ಲಿ ನಮ್ಮ ನಾಡಿನ ಪ್ರಾಚೀನ ಪರಂಪರೆ ಹಾಗೂ ಸನಾತನವೆನಿಸಿರುವ ಭಾರತೀಯ ಜ್ಞಾನ ಸಂಪತ್ತು, ಚಿಂತನಶೀಲತೆ, ಶಿಕ್ಷಣ ದಾರಿದೀಪ ಇದನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಪ್ರಾಚೀನ ಭಾರತದಲ್ಲಿ ಅತ್ಯಂತ ಸುಂದರವಾಗಿ ವಿಶ್ಲೇಷಣೆಯಾಗಿರುವ ಸಮಗ್ರ ಹಾಗೂ ಪೋಷಿತ ಶಿಕ್ಷಣ ಪ್ರಾಚೀನ ಭಾರತದಲ್ಲಿ ಇತ್ತಂತೆ. ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ 10 ವರ್ಷಗಳ ಹಿಂದೆ, ವಿಜ್ಞಾನಿಗಳ ಮುಂದೆ ಹೇಳಿದ್ರಲ್ಲ, ಆನೆಯ ತಲೆಗೆ ಮನುಷ್ಯನ ತಲೆಗೆ ಆನೆ ತಲೆ ಇಟ್ಬಿಟ್ಟು ಆಗ್ಲೇ ಒಂದು ಪ್ಲಾಸ್ಟಿಕ್ ಮಾಡುವ ಅಂತ ಹೇಳಿದ್ರಲ್ಲ. ಈ ತರದ ಒಂದು ನೀತಿ ಇದೆ. ಇದು ಹೇಳ್ತಾ ಕೂತ್ರೆ ಒಟ್ಟಾರೆಯಾಗಿ ನಾವು ಮಾತಾಡೋದಾದ್ರೆ NEP 4C 1B, ಒಂದು ಕಾರ್ಪೊರೇಟೈಸೇಷನ್, ಕಾರ್ಪೊರೇಟೀಕರಣ, ಎರಡನೇದು ಸೆಂಟ್ರಲೈಸೇಷನ್, ಕೇಂದ್ರೀಕರಣ, ಮೂರನೇದು ಕಮ್ಯುನಲೈಸೇಷನ್, ಕೋಮುವಾದೀಕರಣ, ನಾಲ್ಕನೇದು ವ್ಯಾಪಾರೀಕರಣ, ಕಮರ್ಷಿಯಲೈಸೇಷನ್, ಒಂದು B ಬ್ರಾಹ್ಮಣೀಕರಣ. ಇಡೀ ಕಸ್ತೂರಿ ರಂಗನ್ ವರದಿಯ ಶಿಫಾರಸು ಮತ್ತು NEP ಶಿಫಾರಸು ಇಷ್ಟೇ ಇರುವಂತ. ಇದನ್ನ ಮಾತಾಡೋಕ್ಕೆ ಇದನ್ನ ನಾವು ನೇರವಾಗಿ ಹೇಳ್ಬೋದಾಗಿತ್ತು. ನಮ್ಮ ಐಡಿಯಾಲಜಿನೇ ಇದೇ ಇರೋದು, ನಾವು ಅದನ್ನೇ ಮಾಡಕ್ ಹೊರಟಿದೀವಿ ಅಂತ ಹೇಳ್ಬಿಟ್ಟಿದ್ರೆ ಅದ್ ಹೇಳ್ಬಿಟ್ಟಿದ್ರೆ ಈ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ನೊಂದು ಮಾತನ್ನ ಮುಖ್ಯವಾಗಿ ಹೇಳಿದ್ರಿ ನೀವು, ಈ NEP ಏನು ಕಸ್ತೂರಿ ರಂಗನ್ ವರದಿ ಕೊಡ್ತೋ ಶಿಫಾರಸ್ಸಿದೆ ಹೊರತು ಅದನ್ನ ಹೆಂಗ್ ಜಾರಿ ಮಾಡೋದು ಅನ್ನೋ ಅಂಶ ಇಲ್ಲ ಅಂತ. ಹಾಗಿದ್ರೆ 2020ರಿಂದ ನಾವು ಜಾರಿ ಮಾಡ್ಬಿಟ್ಟಿದೀವಿ ಅಂತ ಯಶಸ್ವಿ ಹೇಳ್ತಾ ಇದಾರಲ್ಲ, ಅವತ್ತಿಂದ ರೆವಲ್ಯೂಷನೈಸ್ ಆಗೋಯ್ತು ಎಜುಕೇಶನ್ ಸಿಸ್ಟಮ್ ಅಂತ. ಹಾಗಾದ್ರೆ NEP-ನ ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಜಾರಿ ಮಾಡಿದ್ದಾರೆ? ಬಿಜೆಪಿ ರಾಜ್ಯಗಳಲ್ಲೇ ತಗೊಳ್ಳೋಣ. ಎಷ್ಟು ಮಟ್ಟಿಗೆ ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಪತ್ರ ಬರೋಣ ತೇಜಸ್ವರಿಗೆ. ಎಷ್ಟು ಬಿಜೆಪಿ ರಾಜ್ಯಗಳಿದಾವೆ? 12ಕ್ಕಿಂತಲೂ ಜಾಸ್ತಿ ಇದಾವೆ. 12 ರಾಜ್ಯಗಳಲ್ಲಿ NEP ಪ್ರಗತಿಯನ್ನು ಕೊಡಿ. ಗುಜರಾತ್ ಅಲ್ಲಿ ಒಂದು 20 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಎಷ್ಟು ಮಟ್ಟಿಗೆ NEP ಪ್ರಗತಿ? ಗುಜರಾತ್ ಅಲ್ಲಿ 25 ವರ್ಷದಿಂದ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಒಂದು ವರ್ಷ ಬಿಟ್ಟರೆ ಅದು 20 ವರ್ಷ ಇದ್ದಾರೆ. ರಾಜಸ್ಥಾನದಲ್ಲಿ ಇದ್ದಾರೆ. ಕೊಡಿ ಪ್ರಗತಿ, ನಮಗೆ ಪ್ರಗತಿ ಕೊಡಿ NEP ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆಮೇಲೆ ಇದರಲ್ಲಿ ಹೇಳ್ತಾರೆ ಸರ್ಕಾರ ಫಂಡಿಂಗ್ ಮಾಡ್ಬೇಕಂತ ಹೇಳುತ್ತೆ ಕಸ್ತೂರಿ ಸಮಿತಿ. ಫಂಡಿಂಗ್ ಮಾಡಕ್ಕಾಗ್ಲಿಲ್ವಾ? ಅವರೇ ಹೇಳ್ತಾರೆ ಅವ್ರ ಸೊಲ್ಯೂಷನ್ ಕೊಡೋ ಇಂಥವು, ನೀವು ಸಾಲ ಕೊಡಿ. ಸಾಲದ ಒಂದು ಮಾಫಿಯಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಾಲ ಕೊಡಿ, ಸಾಲ ಕೊಡಕ್ಕಾಗ್ಲಿಲ್ವಾ? ಸಾಲ ಕೊಡಿ ಅಲ್ಲ, ವಿದ್ಯಾರ್ಥಿಗಳಿಗೆ ಸಾಲ ಕೊಟ್ಬಿಟ್ಟು ಓದಿಸಿ, ಆಮೇಲೆ ಸಾಲ ತೀರಿಸ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅವ್ರನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ. ಅಂದ್ರೆ RSS ಆಧಾರಿತ ಶಿಕ್ಷಣ ಸಂಸ್ಥೆಗಳನ್ನ RSSೀಕರಣಗೊಳಿಸೋದು, ಅಲ್ಲಿ ಅವರದೇ ಪೆಡಗಾಜಿಯನ್ನು ರೂಪಿಸೋದು, ಅದೇ ಪೆಡಗಾಜಿಯನ್ನು ಇವ್ರನ್ನ ಓದಿಸೋದು, ಅದನ್ನೇ ಓದಿಸೋದು. ಒಂದು ರೀತಿಯ ಒಂದು ಗುಲಾಮರನ್ನ, ಒಂದು ದ್ವೀಪವಾಸಿಗಳನ್ನ ತಯಾರು ಮಾಡುವಂತ ಶಿಫಾರಸು. ಇನ್ನೂ ಹೇಳ್ತಾರೆ ಸಾಲ ಸಿಗಲಿಲ್ಲ ಅಂತಂದ್ರೆ ಇದು ಬಂಡವಾಳಶಾಹಿಗಳಿಂದ ನೆರವು ತಗೊಳ್ಳಿ. ಬಂಡವಾಳ ಇದು ಕಸ್ತೂರಿ ರಂಗನ್ ಸಮಿತಿ ಕೊಡುವಂತ ಪರಿಹಾರಗಳು. ಇದರ ಬಗ್ಗೆ ತೇಜಸ್ವಿ ಜೊತೆಗೆ ಏನಾದ್ರು ಉತ್ತರವಿದೆಯಾ? ಈಗ NEP ಜಾರಿಯಾದಾಗ ನಮಗೆಲ್ಲ ಗೊತ್ತಿರುವ ಹಾಗೆ ಅತ್ಯಂತ ಬೇಗ ಇದನ್ನು ಜಾರಿಗೊಳಿಸಲೇಬೇಕು ಅಂತೇಳಿ ಕರ್ನಾಟಕದಲ್ಲಿ ಏನು ಬಿಜೆಪಿ ಸರ್ಕಾರ ಇತ್ತು, ಅಶ್ವಥ್ ನಾರಾಯಣ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ಜಾರಿಗೊಳಿಸಿದ್ರು. ಜಾರಿಗೊಳಿಸಿದಾಗ ಅಲ್ಲಿ ಯಾವುದೇ ಸಿದ್ಧತೆ ಇಲ್ಲದೇನೆ ಫಂಡಿಂಗ್ ಇಲ್ಲದೆ ಮಾಡಿದ್ರಿಂದ ಆಗಿದ್ದ ತೊಂದರೆಗಳನ್ನ ನಾವು ಕೆಲವು ಗಮನಿಸಿದೀವಿ. ಉದಾಹರಣೆಗೆ ಏನ್ ತೇಜಸ್ವಿಗೆ ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ಮಾತಾಡಿದ್ರು, ಆ ಪದಗಳನ್ನ ಬಳಸಲಿಲ್ಲ ಅವರು. ನನಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಇಂಟ್ರೆಸ್ಟ್ ಅಂತ. ಅದು ಈಗ ಅನೇಕ ನಮ್ಮಲ್ಲಿ ಜಾರಿ ಮಾಡಿದಾಗ ನಾವು ಗಮನಿಸಿದಂಗೆ ಏನಾಯ್ತು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ 2 ಮೈನ್ ಸಬ್ಜೆಕ್ಟ್ ಜೊತೆಗೆ 3ನೇ ಸಬ್ಜೆಕ್ಟ್ ಆಪ್ಷನ್ ಕೊಟ್ಟಿದ್ರು. ಈ ತರ 10 ಆಪ್ಷನ್ಗಳಿದೆ, ಸೆಲೆಕ್ಟ್ ಮಾಡಿ ಅಂತ. ಆದ್ರೆ 10 ಆಪ್ಷನ್ಸ್ ಇದ್ವಲ್ಲ, ಅದ್ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಿದ್ರು ಅದನ್ನ ಪಾಠ ಮಾಡುವಂತ ಟೀಚರ್ಸೇ ಇರ್ತಾ ಇರ್ಲಿಲ್ಲ, ಅಥವಾ ಅದಕ್ಕೆಂದ್ರೆ ಲ್ಯಾಬ್ ಮತ್ತೊಂದ್ರೆ ಆ ಫೆಸಿಲಿಟಿನೂ ಇರ್ತಾ ಇರ್ಲಿಲ್ಲ. ಕಡೆಗೆ ಏನ್ ಮಾಡಿದ್ರು ಅಂತಂದ್ರೆ, ಎಷ್ಟೇ ಆಪ್ಷನ್ಸ್ ಇದ್ರು ಅಲ್ಲಿ ಏನಾದ್ರು ಯಾವ್ದನ್ನ ಪಾಠ ಮಾಡಕ್ ಸಾಧ್ಯ ಅದನ್ನ ಮಾತ್ರ ಆಪ್ಷನ್ ಕೊಡೋದ್ರ ಕೆಲವು ಕಾಲೇಜುಗಳು ಮಾಡಿದ್ರು. ಈ ತರ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ದೊಡ್ಡ ಕನ್ಫ್ಯೂಷನ್ ಆಗೋಯ್ತು, ಭಾರಿ ತೊಂದರೆ ಆಯ್ತು. ಈಗ ಸರ್ಕಾರ ಚೇಂಜ್ ಆದ್ಮೇಲೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ನಾವು ಮಾಡ್ತಾ ಇದ್ದಾರೆ. ಸೊ ನಮ್ಮ ಗಮನದಲ್ಲೇ ಇದ್ದ ಹಾಗೆ ಯಶಸ್ವಿ ಏನು ಕೊಚ್ಕೊಂಡ್ರಲ್ಲ, NEP ಬಂದಮೇಲೆ ರೆವಲ್ಯೂಷನೈಸ್ ಆಗ್ಬಿಟ್ಟಿದೆ ಅಂತ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಿದ್ದು ನೀವು ಗಮನಿಸಿದ್ದೀರಾ? ಕರ್ನಾಟಕದ ಉದಾಹರಣೆಯನ್ನೇ NEP ಜಾರಿ ತಂದ್ರು ಕರ್ನಾಟಕದಲ್ಲಿ 2020 ಅಶ್ವಥ್ ನಾರಾಯಣ್ ಇದ್ದಾಗ ಬಿಜೆಪಿ ಸರ್ಕಾರದಲ್ಲಿ. ಅದನ್ನೇ ಇಟ್ಕೊಂಡು ನೋಡೋದಾದ್ರೆ NEP-ಯ ಬೇರೆ ರಾಜ್ಯಗಳಲ್ಲಿ ಏನ್ ಮಾಡಿದರೆ ಗೊತ್ತಿಲ್ಲ ನಮಗೆ, ಎಲ್ಲ ಕಡೆ ಸರಿಯಾಗಿ ಮಾಡಿದ್ದಂಗೆ ಇಲ್ಲ. NEP ಹಣೆ ಬರಹ ಏನು ಒಟ್ಟಾರೆ ಆಗಿದ್ರು, ಆ ಒಟ್ಟು ಪರಿಣಾಮ ನಮ್ಮ ಎಜುಕೇಶನ್ ಸಿಸ್ಟಮ್ ಮೇಲೆ ಮತ್ತೆ NEP ಹಣೆ ಬರಹ ಏನಾಗ್ತದೆ ಅಂತ. ಈಗ NEP ಶಿಫಾರಸು ಬಿಟ್ಬೇಡ, ಅದು ಚರ್ಚೆ ಮಾಡಿದೀವಿ. ಸಿದ್ಧತೆಯಿಂದ ಆಗಿರೋದು ನೋಡಿ. ನೀವು ಮಲ್ಟಿ ಡಿಸಿಪ್ಲಿನರಿ 4 ವರ್ಷದ ಕೋರ್ಸ್ ಓದಿದ್ರೆ ನೀವು ನೆಟ್ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ. ಇವತ್ತು ನೀವು ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಥವಾ ಯಾವುದೇ ಒಂದು ಮೂಲಕ ಟೀಚಿಂಗ್ ಹೋಗ್ಬೇಕಂದ್ರೆ ನೆಟ್ ಬರೀಬೇಕು, KCET ನೆಟ್ ಬರೀಬೇಕು. ಅದು ವಿಷಯ ಆಧಾರಿತ. ನೀವು ಇಂಗ್ಲೀಷ್ ಆಗಿದ್ರೆ ಇಂಗ್ಲೀಷಿಗೆ ಸಂಬಂಧಪಟ್ಟಿದ್ದು, ಕನ್ನಡ ಮಾಡಿದ್ರೆ ಕನ್ನಡ, ಸೋಷಿಯಾಲಜಿ. ಆದರೆ NEP ಇರೋದ್ರಲ್ಲಿ ಆ ಥರದ ಒಂದು ಕನ್ವೆನ್ಷನಲ್ ಎಜುಕೇಶನ್ ಇಲ್ಲ. ಸೊ ನಾನು 4 ವರ್ಷದ ಕೋರ್ಸ್ ಮಾಡಿದ್ರೆ ನಾನು ನೆಟ್ ಬರೆಯಕ್ಕೆ ಅರ್ಹತೆನೇ ಇಲ್ಲ. ನನಗೆ ಯಾವ ವಿಷಯ ಬೇಕಾ ಬರೀ ಆನರ್ಸ್ ಡಿಗ್ರಿ ಸಿಕ್ಕಿರುತ್ತೆ ಬಿಟ್ರೆ ಯಾವ್ದ್ರ ಬಗ್ಗೆ ನೆಟ್ ಬರೆಯಕ್ಕೆ ನನಗೆ ಇಲ್ವೇ. ಯಾಕಂದ್ರೆ ನಾನು ಒಂದು ಮೇಜರ್ ತೊಗೊಂಡಿರ್ತೀನಿ, ಒಂದು ಮೈನರ್ ತೊಗೊಂಡಿರ್ತೀನಿ.
ಹೋಗ್ಬಿಡ್ತೀನಿ, ಒಂದು ಇದು ತಗೊಂಡಿರ್ತೀನಿ, ಇರತ್ತೆ ತೇಜಸ್ವಿ ಸಂಗೀತ ಹೋದ್ರೆ ತೇಜಸ್ವಿ ಪ್ರಕಾರ ಹೋಗೋಣ. ತೇಜಸ್ವಿ ಪ್ರಕಾರ ನಾನು ತೇಜಸ್ವಿ ಪ್ರಕಾರ ಎಕನಾಮಿಕ್ಸ್ ಓದ್ಬಿಡ್ತೀನಿ. ತೇಜಸ್ವಿ ಅವ್ರು ಹೇಳ್ಬಿಟ್ರಲ್ಲ ಎಕನಾಮಿಕ್ಸ್ ಓದ್ಬಿಟ್ಟೆ, ಓದ್ಬಿಟ್ಟೆ, ಸಂಗೀತ ಓದ್ಬಿಟ್ಟೆ. ಆಯ್ತಪ್ಪ, ನಾನು ನಾಳೆ ಹೋಗ್ಬೇಕಂದ್ರೆ ನನಗೆ ಅವಕಾಶನೇ ಇಲ್ಲ. ಯಾಕಂದ್ರೆ ನೆಟ್ ಬರೆದ್ರೆ ಮಾತ್ರನೇ ನಾನು ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ಪಾಠ ಮಾಡೋಕ್ಕಾಗುತ್ತೆ. ಆದ್ರೆ ಈ ಕೋರ್ಸ್ ನೆಟ್ ಬರೆಯೋಕ್ಕಾಗಲ್ಲ. ಹಿಂಗಾಗಿ ನನಗೆ ಬೋಧನಾ ವೃತ್ತಿ ನನಗೆ ಕೆಲಸನೇ ಸಿಗೋದಿಲ್ಲ. ಇದು NEPS ವೃತ್ತಿ ಕರ್ನಾಟಕದಲ್ಲಿ ಆಗಿರೋದು. ಕರ್ನಾಟಕದಲ್ಲಿ 2 ಬ್ಯಾಚ್ ಬಂದಿದ್ದಾರೆ. 2 ಬ್ಯಾಚ್ ಇವತ್ತು ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಉದ್ಯೋಗಕ್ಕೆ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ರಿಪೋರ್ಟ್ ಆ ರಿಪೋರ್ಟ್ ಇಡ್ಬೇಕು. ತನ್ನದೇ ರಾಜ್ಯದವರಲ್ವಾ, ಇವರದೇ ಕ್ಷೇತ್ರ ಇದೆಯಲ್ಲ, ಅದು ಬೆಂಗಳೂರು ದಕ್ಷಿಣದಲ್ಲಿ ಎಷ್ಟು ಜನ NEP ರೆಫರೆನ್ಸ್ ಓದಿದ್ದಾರೆ, ಅದ್ಭುತವಾಗಿದೆ ಅಲ್ವಾ, ಅದ್ಭುತವಾಗಿ ಎಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೇಕಲ್ವಾ. ಒಬ್ಬ ಅಶ್ವಥ್ ನಾರಾಯಣ್ ಅಂತ ಯಾವುದೇ ರೀತಿಯ ಮುನ್ನೋಟ ಇಲ್ಲದಂತ ಶಿಕ್ಷಣ ಮಂತ್ರಿಗಳು ತನ್ನ ಒಂದು ಸ್ವಾರ್ಥಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ತರಾತುರಿ ತಂದ್ರು. ಅಲ್ಲಿ ಪೋಷಕರನ್ನು ಸಜ್ಜುಗೊಳಿಸ್ತಿಲ್ಲ, ರಾಜ್ಯವನ್ನು ಸಜ್ಜುಗೊಳಿಸ್ತಿಲ್ಲ, ಇಲಾಖೆಯನ್ನು ಸಜ್ಜುಗೊಳಿಸ್ತಿಲ್ಲ, ತಂದು ಅನಾಹುತಿಗಳಾಗಿರೋದು ನೀವು ಸಹ ನೋಡ್ಬಿಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಅನಾಹುತಗಳಾಗಿದ್ದಾವೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ 430 ಶಾಲೆ ಇದ್ದಾವೆ. ಈ ತೇಜಸ್ವಿ ಸೂರ್ಯ ಪ್ರಕಾರ ಹೋಗೋಣ. ಅವೆಲ್ಲ ಕನ್ವೆನ್ಷನಲ್ ಶಾಲೆಗಳು. ಈ ವಿಜ್ಞಾನ ಶಾಲೆ, ಕಲಾ ಸೈನ್ಸ್ ಕಾಲೇಜು, ಆರ್ಟ್ಸ್ ಕಾಲೇಜು, ಕಾಮರ್ಸ್ ಕಾಲೇಜ್ ತರ ಇರುವಂಥವು. ಅವನ್ನೆಲ್ಲವನ್ನೂ ನೀವು ಮಲ್ಟಿ ಡಿಸಿಪ್ಲಿನರಿ ಮಾಡ್ಬೇಕಂದ್ರೆ ಪ್ರತಿ ಒಂದು ಕಾಲೇಜಿಗೆ 10 ಕೋಟಿ ಬೇಕಾಗುತ್ತೆ ಕನ್ವರ್ಷನ್ ಮಾಡೋದಕ್ಕೆ. ಯಾಕಂದ್ರೆ ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಬೇಕಾದಂತ ಎಲ್ಲ ಬೆಳಗಾಜಿನ ತರಬೇಕು, ಟೀಚರ್ಸ್ನ ತರಬೇಕು, ಅದಕ್ಕೆ ಬೇಕಾದಂತ ಬಿಲ್ಡಿಂಗ್ ಚೇಂಜ್ ಮಾಡಬೇಕು, ಕಂಪ್ಯೂಟರೈಸೇಷನ್ ಮಾಡಬೇಕು, ಆಧುನೀಕರಣಗೊಳಿಸ್ಬೇಕಲ್ಲ. ಸುಮ್ಮನೆ ನಾವು ಈ ಕಾಲಕ್ಕೆ ತಕ್ಕಂತೆ ಬಿಟ್ಬಿಟ್ರೆ ಜಾಗತಿಕ ಮಟ್ಟದ ಒಂದು ಬೆಳಗಾಜಿ ಏನ್ ನಡೀತಾ ಇದೆ ಸೋಷಿಯಾಲಜಿಯಲ್ಲಿ, ಆಂಥ್ರೋಪಾಲಜಿಯಲ್ಲಿ, ಸುಮ್ಮನೆ ನಾನು ಆಂಥ್ರೋಪಾಲಜಿ ಇಟ್ಬಿಟ್ಟೆ ಅಂತ ಬಿಟ್ಟು ನೀನು ಯಾವುದೋ ಒಂದು MN ಶ್ರೀನಿವಾಸನ್ ಹೇಳಿದ್ದನ್ನೇ ಪಾಠ ಮಾಡ್ಬಿಟ್ರೆ ಅವ್ನು ಮತ್ತೆ ಅವ್ನು ಲೈಫಲ್ಲಿ ಕೆಲಸ ಸಿಗಲ್ಲ, ಅವರಿಗೆ ಸಿಗೋದೇ ಇಲ್ಲ. ಅದು ಅಂದ್ರೆ ನಾನು ಒಂದು ಆದರ್ಶವಾದಿ ಯುಟೋಪಿಯಾದಲ್ಲಿ ಮಾತಾಡ್ತೀನಿ ಅಂತ ಅನಿಸುತ್ತೆ. 10 ಕೋಟಿ ಕೊಡ್ಬೇಕಂದ್ರೆ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಕೊಡ್ತಿರುವಂತದ್ದು 5,000 ಕೋಟಿ, ಇವ್ರಿಗೆ ಕೇಂದ್ರ ಸರ್ಕಾರ ಉನ್ನತ ಶಿಕ್ಷಣ ಕೊಡ್ತಿರೋದು 55,000 ಕೋಟಿ. ಕನ್ವರ್ಷನ್ ಇವ್ರು ಕೊಡ್ತಿರುವಂತಹ ಬಜೆಟ್ ಅಲೋಕೇಶನ್ 90% ವೇತನಕ್ಕೆ ಹೋಗ್ತಾ ಇದೆ. 90% ವೇತನಕ್ಕೆ 10% ಮಾತ್ರ ಅದಕ್ಕೆ ಹೋಗ್ತಾ ಇದೆ. ಅಂದ್ರೆ ನೀವು ಯು ಕ್ಯಾನ್ ನೆವರ್ ಕನ್ವರ್ಟ್ ಇನ್ ಟು ದ ನಮ್ಮ ಅವರ್ ಗ್ರೇಟ್ ತೇಜಸ್ವಿ ಸೂರ್ಯಾಸ್ ಡ್ರೀಮ್ ಕಾಲೇಜಸ್. ತೇಜಸ್ವಿ ಸೂರ್ಯ ಅವರ ಕನಸಿನ ಶಿಕ್ಷಣಕ್ಕೆ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ, ಬಜೆಟ್ ಇಲ್ಲ ಇಲ್ಲಿ. ಆಮೇಲೆ ಇವ್ರು ಮಾಡ್ತಾ ದೊಡ್ಡ ಹಗರಣ ಅಶ್ವಥ್ ನಾರಾಯಣ ಕಾಲದಲ್ಲಿ LMS ಅಂತ ಮಾಡಿದ್ರು, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡಿದ್ರು. ಅಂದ್ರೆ ದೊಡ್ಡ ಹಗರಣ, ಅದು ಬಹುಕೋಟಿ ಹಗರಣ. ಅದು ಇವತ್ತಿನ ಕಾಂಗ್ರೆಸ್ ಸರ್ಕಾರ ತನಿಖೆ ಮಾಡ್ಬೇಕಾದ್ರೆ ಇವತ್ತಿಗೂ ಮಾಡಕ್ಕಾಗ್ತಿಲ್ಲ. ಅದು ಯಾರಕ್ಕೋಸ್ಕರ ಮಾಡಿದ್ರು, ಅದರಿಂದ ಏನಾಯ್ತು, ಒಂದು ಹಣಕಾಸಿನ ವ್ಯವಸ್ಥೆ ಬಿಡಿ, ಅದರಿಂದ ಏನಾಯ್ತಂದ್ರೆ ಇವರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತು, ಪ್ರಾಧ್ಯಾಪಕರ ನೇಮಕಾತಿ ಮಾಡ್ಕೊಳ್ಬೇಕಾಗಿತ್ತು. ಪ್ರಾಧ್ಯಾಪಕರ ನೇಮಕಾತಿ ಮಾಡ್ಕೊಳಕ್ ಆಗ್ದೇನೆ ಅದನ್ನ ತಂದ್ಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ಸು, ಸಹ ಪ್ರಾಧ್ಯಾಪಕರು ಇವರು ದಿನನಿತ್ಯ ಅಲ್ಲಿ ಅಪ್ಲೋಡ್ ಮಾಡಬೇಕು, PPT-ನ ಅಪ್ಲೋಡ್ ಮಾಡಿದ್ಮೇಲೆ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಬೇಕು. ಇವರು ಈ ರೀತಿಯಾಗಿ ಆನ್ಲೈನ್ ಮೂಲಕ ಶಿಕ್ಷಣ ಪಡೆಯೋದಾದ್ರೆ ಪ್ರಾಧ್ಯಾಪಕರು ಏಕೆ, ತರಗತಿಗಳು ಏಕೆ? ಪ್ರಾಧ್ಯಾಪಕರು ಬೇಡ, ತರಗತಿಗಳು ಅವ್ರು ಕಾಲೇಜಿಗೆ ಯಾಕೆ ಬರಬೇಕು, ಮನೆಯಲ್ಲೇ ಕೂತ್ಕೊಂಡು ಅಪ್ಲೋಡ್ ಮಾಡ್ಬೋದು. ಅವನಿಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಪ್ರಿನ್ಸಿಪಾಲ್ಗಳಿಗೆ ಟಾರ್ಗೆಟ್ ಕೊಟ್ಬಿಟ್ಟು ಅವ್ರ ಫೋಟೋ ತೆಗೆಸೋ ಮಟ್ಟಕ್ಕೆ ಹೋಯ್ತು. ಆ ಮಟ್ಟದ ಒಂದು ಅವ್ಯವಹಾರ ಮಾಡ್ತಿದೆ. ಇನ್ನೂ LMS ಇನ್ನೂ ಅದನ್ನು ರದ್ದುಗೊಳಿಸಕ್ ಆಗ್ತಾ ಇಲ್ಲ. ಇದು NEP ತೇಜಸ್ವಿ ಸೂರ್ಯ ಅವರೇ ಈ ತರದ ಒಂದು NEP ನೀವು ತರಕ್ಕೆ ಹೋಗ್ತಾ ಇದ್ದಾರೆ. ಇವರು ಮುಟ್ಟಿದ್ದೆಲ್ಲ ಮಣ್ಣು ಮಾಡ್ತಾ ಇದ್ದಾರೆ. ಇವರು ಯಥಾಸ್ಥಿತಿಯಲ್ಲಿ ಉಳಿಸ್ತಾ ಇಲ್ಲ, ಇವರು ಟಚ್ ಮಾಡಿದ್ದೆಲ್ಲ ಅಂದ್ರೆ ತೇಜಸ್ವಿ ಸೂರ್ಯ ಒಂದು ಮಾತು ಹೇಳ್ತಾರೆ, ಏನು ಅಂತಂದ್ರೆ ನೋಡಿ, ನಮ್ಮ ದೇಶದ ಯಾವುದೇ ಯೂನಿವರ್ಸಿಟಿ ಟಾಪ್ 100 ಒಳಗಡೆ ಬಂದಿಲ್ಲ. ಆಮೇಲೆ ಹೊಸ ಇನೋವೇಷನ್ ನಮ್ಮ ಯುವಜನರಿಂದ ಆಗ್ತಾ ಇಲ್ಲ, ಹೊಸ ಪ್ರಾಡಕ್ಟ್ ಗಳನ್ನ ಕಂಡುಹಿಡಿಯೋದು ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಳೆ ಸಿಸ್ಟಮ್ ಇಂದ ಆಗಿತ್ತು, ಹೊಸ ಸಿಸ್ಟಮ್ ತಂದ್ಬಿಟ್ಟಿದೀವಿ, ಇದೆಲ್ಲ ಬದಲಾವಣೆ ಆಗ್ಬಿಡುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು. ಅಂದ್ರೆ ನೀವು ಹೇಳ್ತಿರೋದು ಒಟ್ಟು ವಾಸ್ತವ ಇಟ್ಕೊಂಡು NEP ವಾಸ್ತವ ಇಟ್ಕೊಂಡು ನೋಡಿದ್ರೆ ಮೊದಲೇನಿತ್ತು ಅದಕ್ಕಿಂತಲೂ ಇನ್ನೂ ವರಿಷ್ಠ ಆಗುತ್ತೆ. ಅಂದ್ರೆ 100 ಒಳಗಡೆ ಇರಲಿ 500 ಒಳಗಡೆ ಬರೋದು ಕಷ್ಟ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ ಕಣ್ಣು ಮುಂದೆ ಉದಾಹರಣೆ ಇದೆ, ಗೋಲ್ಗುಟಿಯ ಯೂನಿವರ್ಸಿಟಿ ತರದ್ದು. ಇವ್ರದ್ದು ಚಾಣಕ್ಯ ವಿಶ್ವವಿದ್ಯಾಲಯ ಇದೆಯಲ್ಲ, ಚಾಣಕ್ಯ ವಿಶ್ವವಿದ್ಯಾಲಯದ ಅದ್ರ ಅಲ್ಲಿಂದ ಎಷ್ಟು ವಿದ್ಯಾರ್ಥಿಗಳು ಸಂಗೀತ ಕಲ್ತ್ಬಿಟ್ಟು ತೇಜಸ್ವಿ ಸೂರ್ಯ ತರ ಕಲ್ತ್ಕೊಂಡು ಎಷ್ಟು ಜನ ಬಂದಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಜನಗಳು ಪ್ರಶ್ನೆ ಮಾಡ್ಬೇಕು. ಇವ್ರಲ್ಲ ಅಲ್ಲಪ್ಪ, ನಿಮ್ಗೊಂದು ಗುರಿನೂ ಇಲ್ಲ, ನಿಮ್ಗೊಂದು ಐಡಿಯಾಲಜಿನೂ ಇಲ್ಲ, ಓರಿ ನಿಮ್ದೇ ಬಲಪಂಥಿ ಐಡಿಯಾಲಜಿ ಇಟ್ಕೊಳ್ಳಿ, ಕನಿಷ್ಠ ಒಂದು ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುವಂಥದ್ದು ಏನಾದರೂ ಕಲಿಸ್ತೀರಾ ಅಂತಂದ್ರೆ ಅದೂ ಇಲ್ಲ ನಿಮ್ಮ ಹತ್ರ. ಇದು ಬಹಳ ಇದಕ್ಕೆ ಕಾಂಗ್ರೆಸ್ ಹೊರತಲ್ಲ ಅನ್ನುವಂಥದ್ದೇ ಒಂದು ದುರಂತ. ಕಾಂಗ್ರೆಸ್ನಲ್ಲೂ ಇವರಷ್ಟು ಇದಿಲ್ಲದೆ ಹೋದ್ರು ಕೂಡ ಕಾಂಗ್ರೆಸ್ ಮಾಡಬೇಕಾದಷ್ಟರಲ್ಲಿ ಮಾಡ್ತಾ ಇಲ್ಲ. ಕಾಂಗ್ರೆಸ್ NEP-ನೂ ತೆಗೆದಾಕಿದ್ರೆ SCP-ನೂ ಇಲ್ಲ. ಈ ತರ ದುರಂತ ಇದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಾವು ಈ ಚರ್ಚೆ ಇಟ್ಕೊಂಡಿದ್ದು ಯಾಕೆ ಅಂತಂದ್ರೆ ಇದು ಶಿಕ್ಷಣ ವ್ಯವಸ್ಥೆಯ ಹೊರಗಿನ
ಒಂದು ಮಸೂದೆ ಬಗ್ಗೆ ಚರ್ಚೆ ನಡೀತಾ ಇತ್ತು, ಒಂದು ನೀಟ್ ಎಕ್ಸಾಮ್ ಲೀಕ್ ಬಗ್ಗೆ ಮಸೂದೆ ಏನು ಚರ್ಚೆ ನಡೀತಾ ಇತ್ತು. ಅದ್ರಲ್ಲಿ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ NEP ವಿಷಯವನ್ನ ತಂದು ತಂದು ಇದು ಭಾರತದ ಎಜುಕೇಶನ್ ಸಿಸ್ಟಮ್ನ ರೆವಲ್ಯೂಷನೈಸ್ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿ ತೇಜಸ್ವಿ ಸೂರ್ಯ ಮಾತಾಡಿದ್ರು. ಹಾಗೆ ನಿಜಕ್ಕೂ ಆಗಿದೆಯಾ? ಹಾಗಾಗಿ ಭಾರತಕ್ಕೆ ಬಹಳ ಒಳ್ಳೇದಾಗೋ ಥರ ಆಗಿದೆಯಾ, ಅಥವಾ ತೇಜಸ್ವಿ ಸೂರ್ಯ ಎಂದಿನಂತೆ 10% ವಿಷಯ ಇಟ್ಕೊಂಡು 90% ಸುಳ್ಳನ್ನು ಬೆರೆಸಿ ಸುಳ್ಳೇ ನಿಜ ಅನ್ನೋ ಥರ ಸುಮಾರು ವಿಷಯಗಳನ್ನು ಮಾತಾಡ್ತಾರಲ್ಲ, ಅದೇ ರೀತಿ ಮಾತಾಡಿದಾರಾ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡಬೇಕಾಗಿತ್ತು. ಅದಕ್ಕೋಸ್ಕರ ತೇಜಸ್ವಿ ಸೂರ್ಯ ಏನು NEP ಬಂದು ರೆವಲ್ಯೂಷನೈಸ್ ಮಾಡಿದ್ದೀವಿ ಅಂತ ಏನು ಹೇಳಿದ್ರು, NEPಯ ಒಳಿತು ಕೆಡುಕುಗಳ ಬಗ್ಗೆ ಮತ್ತು NEPಯ ನಿಜವಾದ ವಾಸ್ತವದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾವಿವತ್ತು ಶಿಕ್ಷಣ ತಜ್ಞ ಶ್ರೀಪಾದ್ ಭಟ್ರ ಜೊತೆ ಚರ್ಚೆ ಇಟ್ಕೊಂಡಿದ್ವಿ. ಇಲ್ಲಿ NEP ನಿಜಕ್ಕೂ NEPಯ ಬೇಸಿಕ್ ಏನು ಅಂದ್ರೆ ಅಲ್ಲಿ ಶಿಫಾರಸುಗಳಿದ್ವೆ ಹೊರತು ಜಾರಿಗೊಳಿಸಿದ ಹೇಗೆ ಅನ್ನೋ ಅಂಶಗಳೇ ಇರಲಿಲ್ಲ. ಮತ್ತೆ NEP ಅಂದ್ರೆ ಒಟ್ಟಾರೆಯಾಗಿ 4C 1B ಅನ್ನೋದನ್ನ ಅತ್ಯಂತ ಅನೇಕ ಉದಾಹರಣೆಗಳೊಂದಿಗೆ ನಮ್ಮ ಮುಂದೆ ಶ್ರೀಪಾದ್ ಭಟ್ ಅವರು ಬಿಡಿಸಿಟ್ಟಿದ್ದಾರೆ. ಮುಂದಕ್ಕೂ ಈ ರೀತಿಯ ಚರ್ಚೆಗಳನ್ನ ಮಾಡ್ತಾ ಹೋಗೋಣ. ಸರ್, ಈ ಚರ್ಚೆಗೆ ಬಂದು ಈ ವಿಷಯದ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮತ್ತೆ ತೇಜಸ್ವಿ ಸೂರ್ಯ ಅವರದ್ದು ಎಂದಿನಂತೆ ಅವರು ಏನು ಸುಳ್ಳುನೇ ಸತ್ಯ ಅಂತ ಮಾತಾಡ್ತಾರಲ್ಲ, ಅದನ್ನ ಈ NEP ವಿಷಯದಲ್ಲಿ ಸ್ಪಷ್ಟವಾಗಿ ತೆರೆದಿಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.